ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ನೀವೆಲ್ಲರೂ ಕೂಡ ಅದ್ಭುತವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಕರ್ನಾಟಕ ಇತಿಹಾಸ ಅಂತ ಹೇಳಿ ಬಂದಾಗ ಈ ಹಿಂದೆ ನಮ್ಮ ಕರ್ನಾಟಕದ ಪ್ರಾಗೈತಿಹಾಸಿಕ ಇತಿಹಾಸ ಆಗಿರ್ಬೋದು, ಕರ್ನಾಟಕದಲ್ಲಿ ಮೌರ್ಯರು ಆಗಿರ್ಬೋದು, ಹಾಗೆ ಕರ್ನಾಟಕದಲ್ಲಿ ಶಾತವಾಹನರು. ಇವುಗಳಿಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದ ಅಧ್ಯಯನದ ವಿಚಾರಗಳನ್ನು ಈ ಹಿಂದೆ ತರಗತಿಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಮುಂದುವರೆದಂತಹ ಭಾಗವಾಗಿ ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕದ ಇತಿಹಾಸದಲ್ಲಿ ಕದಂಬರ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತರಗತಿಯ ಕುರಿತಾದಂತಹ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇವತ್ತಿನ ತರಗತಿಯನ್ನು ಆರಂಭವನ್ನು ಮಾಡ್ತಾ ಹೋಗೋಣ. ಓಕೆ, ಮೊದಲಿಗೆ ಕದಂಬ ರಾಜವಂಶದ ಕುರಿತು ಒಂದಿಷ್ಟು ಮಾಹಿತಿಗಳನ್ನು ನೋಡ್ತಾ ಹೋಗೋಣ. ನಮ್ಮ ಕನ್ನಡ ನೆಲದ ಮೊಟ್ಟ ಮೊದಲ ಸ್ವತಂತ್ರ ಸಾಮ್ರಾಜ್ಯ ಅಂತ ಹೇಳಿ ನಾವು ಕದಂಬ ರಾಜವಂಶವನ್ನು ಕರಿಬಹುದಾಗಿರುತ್ತೆ. ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆಯಲ್ಪಟ್ಟಂತಹ ಅತ್ಯದ್ಭುತವಾದಂತಹ ರಾಜವಂಶ ಅಂತ ಹೇಳಿ ನಾವು ಕರಿಬಹುದು. ಕದಂಬ ರಾಜವಂಶವು ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಉದಯಿಸಿದಂತಹ ಈ ಒಂದು ರಾಜವಂಶವು ನಮ್ಮ ಕರ್ನಾಟಕಕ್ಕೆ ಒಂದು ಭೌಗೋಳಿಕ ಮತ್ತು ರಾಜಕೀಯ ಅಸ್ಮಿತೆಯನ್ನು ತಂದುಕೊಟ್ಟಿರುವಂತಹ ರಾಜವಂಶವಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಕದಂಬ ರಾಜವಂಶದ ಸ್ಥಾಪಕರು ಅಂತ ಹೇಳಿ ಬಂದಾಗ ಪ್ರತಿಭಾವಂತ ಮತ್ತು ಧೀಮಂತ ವ್ಯಕ್ತಿತ್ವವನ್ನು ಒಳಗೊಂಡಿದ್ದಂತಹ ಮಯೂರ ಶರ್ಮರವರು ಈ ಒಂದು ಕದಂಬ ರಾಜವಂಶದ ಸ್ಥಾಪಕರು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇಲ್ಲಿ ಮಯೂರ ಶರ್ಮ ಆಗಿರ್ಬೋದು ಅಥವಾ ಮಯೂರ ವರ್ಮವಾಗಿರ್ಬೋದು, ಇವರಿಬ್ಬರು ಕೂಡ ಒಬ್ಬರೇ ಆಗಿರ್ತಾರೆ. ಇದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿ ಕೂಡ ಇದೆ, ಅದನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ನಂತರ ಕದಂಬ ರಾಜವಂಶದ ರಾಜಧಾನಿ ಅಂತ ಹೇಳಿ ಬಂದಾಗ ಉತ್ತರ ಕನ್ನಡ ಜಿಲ್ಲೆಯ ವರದಾ ನದಿಯ ತೀರದಲ್ಲಿರುವಂತಹ ಬನವಾಸಿ ಕದಂಬ ರಾಜವಂಶದ ರಾಜಧಾನಿಯಾಗಿತ್ತು ಅಂತ ಹೇಳಿ ನಾವು ನೋಡ್ಬೋದು. ಬನವಾಸಿಯನ್ನು ಟಾಲೆಮಿರವರ ಒಂದು ಗೈಡ್ ಟು ಜಿಯೋಗ್ರಫಿ ಅನ್ನುವಂತಹ ಕೃತಿಯಲ್ಲಿ ನಾವು ಬೈಜಾಂಟಿಯನ್ ಅಂತ ಹೇಳಿ ನೋಡ್ತೀವಿ, ವೈಜಯಂತಿ ಅಂತ ಹೇಳಿ ಕರಿತೀವಿ. ಇದೇ ಪ್ರದೇಶವನ್ನು ನಾವು ಬನವಾಸಿ ಅಂತ ಹೇಳಿ ಕರಿಬಹುದಾಗಿರುತ್ತೆ. ನಂತರದಲ್ಲಿ ಆಡಳಿತ ಭಾಷೆ ಅಂತ ಬಂದಾಗ ನಾವು ಪ್ರಾಕೃತ ಸಂಸ್ಕೃತವನ್ನು ನೋಡ್ತೀವಿ. ಆಡು ಭಾಷೆ ಅಂದರೆ ಮಾತನಾಡುವ ಭಾಷೆ ಅಂತ ಬಂದಾಗ ನಾವು ಕನ್ನಡವನ್ನು ನೋಡ್ಬೋದಾಗಿರುತ್ತೆ. ಕದಂಬ ರಾಜವಂಶದಲ್ಲಿ ನಾವು ಸಂಸ್ಕೃತದ ಶಾಸನಗಳನ್ನು ಕೂಡ ನೋಡ್ತೀವಿ, ಹಾಗೆ ಕನ್ನಡದ ಮೊಟ್ಟ ಮೊದಲ ಶಾಸನವನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ನಂತರ ಕದಂಬ ರಾಜವಂಶದ ಲಾಂಛನ ಅಂತ ಹೇಳಿ ಬಂದಾಗ ಶೌರ್ಯದ ಸಂಕೇತವಾಗಿರುವಂತಹ ಸಿಂಹ ಇವರ ಒಂದು ಲಾಂಛನವಾಗಿರುತ್ತೆ. ಇನ್ನು ಇವರ ಧ್ವಜದಲ್ಲಿ ನಾವು ವಾನರ ಅಂದರೆ ಹನುಮಂತನ ಚಿತ್ರವನ್ನು ನಾವು ನೋಡ್ಬೋದಾಗಿರುತ್ತೆ. ನಂತರ ಕದಂಬ ರಾಜವಂಶದ ಕುಲ ವೃಕ್ಷ ಅಂತ ಹೇಳಿ ಬಂದಾಗ ಈ ಒಂದು ರಾಜವಂಶದವರು ತಮ್ಮ ಮನೆಯ ಎದುರುಗಡೆ ಪವಿತ್ರವಾದಂತಹ ಕದಂಬ ಅನ್ನುವಂತಹ ಒಂದು ಮರವನ್ನು ಬೆಳೆಸಿರ್ತಾರೆ. ಹಾಗಾಗಿ ಈ ಒಂದು ಮರದಿಂದ ಈ ಒಂದು ರಾಜವಂಶಕ್ಕೆ ಕದಂಬ ಮನೆತನ ಅಂತ ಹೇಳಿ ಹೆಸರು ಬಂದಿರುವಂಥದ್ದನ್ನು ನಾವು ಇತಿಹಾಸದ ಪುಟಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ರಾಜವಂಶದ ಐತಿಹಾಸಿಕ ಮಹತ್ವವನ್ನು ನಾವು ನೋಡೋದಾದರೆ ಪಲ್ಲವರ ಆಧಿಪತ್ಯವನ್ನು ಮೆಟ್ಟಿ ನಿಂತು ಕನ್ನಡ ಭಾಷೆಗೆ ರಾಜ ಮನ್ನಣೆಯನ್ನು ನೀಡಿ ವಿಶಿಷ್ಟವಾದಂತಹ ಕದಂಬ ಶಿಖರ ಅನ್ನುವಂತಹ ವಾಸ್ತುಶಿಲ್ಪ ಶೈಲಿಯನ್ನು ಜಗತ್ತಿಗೆ ಪರಿಚಯಿಸಿದಂತಹ ಕೀರ್ತಿ ಕದಂಬ ರಾಜವಂಶದವರಿಗೆ ಸಲ್ಲತ್ತೆ. ಅಲ್ಮಿಡಿ ಶಾಸನದ ಮೂಲಕ ಕನ್ನಡದ ಲಿಖಿತ ಇತಿಹಾಸಕ್ಕೆ ನಾಂದಿ ಆಡಿದಂತಹ ಕದಂಬರು ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾಗಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಇದಾದ ನಂತರ ಕದಂಬ ರಾಜವಂಶ ಅಂತ ಹೇಳಿ ಬಂದಾಗ ನಮಗೆ ಶಾಸನಗಳಲ್ಲಿ ಇವರ ಬಗ್ಗೆ ಒಂದಿಷ್ಟು ಉಲ್ಲೇಖಗಳು ಸಿಗುತ್ತೆ. ಇವೆಲ್ಲವೂ ಕೂಡ ಕದಂಬ ರಾಜವಂಶದವರ ಇತಿಹಾಸವನ್ನು ನಾವು ಅರ್ಥಕೊಳ್ಳಿಕ್ಕೆ ಬಹಳಷ್ಟು ಸಹಾಯವಾಗುತ್ತೆ ಅಂತ ಹೇಳಿ ನೋಡ್ಬೋದು. ಇವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಶಾಸನಗಳಲ್ಲಿ ಇವರ ಉಲ್ಲೇಖದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಮೊದಲಿಗೆ ತಾಳಗುಂದ ಸ್ತಂಭ ಶಾಸನ. ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಮುಂದೆ ಸ್ಲೈಡಲ್ಲಿ ನಾನು ಕೊಟ್ಟಿದ್ದೇನೆ. ಕೇವಲ ಯಾವ ವಿಚಾರಗಳ ಬಗ್ಗೆ ಈ ಒಂದು ಶಾಸನಗಳು ಮಾತಾಡುತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ.
ತಾಳಗುಂದ ಸ್ತಂಭ ಶಾಸನ ಅಂತ ಹೇಳಿ ಬಂದಾಗ ಸುಮಾರು ಕ್ರಿಸ್ತಶಕ 450 ಸಮೀಪದಲ್ಲಿ ಇದು ರಚನೆಗೊಂಡಿರಬಹುದು ಅಂತ ಹೇಳಿ ಇತಿಹಾಸ ನಮಗೆ ತಿಳಿಸ್ತಾ ಹೋಗುತ್ತೆ. ಈ ಒಂದು ಶಾಸನವನ್ನ ಶಾಂತಿವರ್ಮನ ಕಾಲದಲ್ಲಿ ಕವಿ ಕುಬ್ಜ ರಚನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ಶಾಸನವು ಮಯೂರ ಶರ್ಮನು ಕಂಚಿಯ ಪಲ್ಲವ ರಾಜರೊಂದಿಗೆ ಸಂಘರ್ಷಕ್ಕೆ ಇಳಿದಂತಹ ಒಂದು ವಿಚಾರವನ್ನ ಬಹಳಷ್ಟು ಕಾವ್ಯಾತ್ಮಕವಾಗಿ ಇಲ್ಲಿ ರಚನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಶಾಸನ ನಮಗೆ ಕನ್ಫರ್ಮ್ ಮಾಡುತ್ತೆ ಕದಂಬರು ಬ್ರಾಹ್ಮಣರಾಗಿದ್ದರು ಅಂತ ಹೇಳಿ. ಆದರೆ ಈ ಒಂದು ಪಲ್ಲವ ರಾಜರೊಂದಿಗೆ ಸಂಘರ್ಷಕ್ಕೆ ಇಳಿದ ನಂತರದಲ್ಲಿ ಅವರು ಕ್ಷತ್ರಿಯ ಧರ್ಮವನ್ನ ಸ್ವೀಕಾರವನ್ನ ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಾನು ಆಗಲೇ ಹೇಳಿದೆ ಮಯೂರ ವರ್ಮ ಮತ್ತು ಮಯೂರ ಶರ್ಮ ಇಬ್ಬರು ಒಬ್ಬರೇ ಅಂತ ಹೇಳಿ. ಸೊ ಮಯೂರ ಶರ್ಮ ಸೊ ಇವರು ಬ್ರಾಹ್ಮಣರಾಗಿರ್ತಾರೆ. ಸೊ ಪಲ್ಲವ ರಾಜರೊಂದಿಗೆ ಸಂಘರ್ಷಕ್ಕೆ ಇಳಿದ ನಂತರ ಅಂದರೆ ಯುದ್ಧವನ್ನು ಮಾಡಿದ ನಂತರ ಅವರು ಕ್ಷತ್ರಿಯ ಧರ್ಮವನ್ನು ಪರಿಪಾಲನೆಯನ್ನು ಮಾಡ್ತಾರೆ. ಹಾಗಾಗಿ ಅವರನ್ನು ಯುದ್ಧದ ನಂತರದಲ್ಲಿ ಮಯೂರ ವರ್ಮ ಅಂತ ಹೇಳಿ ಕರೆಯಲಾಗತ್ತೆ. ಓಕೆ, ಸೊ ಇದಿಷ್ಟು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನಂತರದಲ್ಲಿ ಆಲ್ಮಿಡಿ ಶಾಸನ. ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹೇಳಿ ಕರಿಬೋದು. ಈ ಶಾಸನದಲ್ಲಿ ನಮ್ಮ ಕನ್ನಡ ಭಾಷೆ ಬಳಕೆ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಆಲ್ಮಿಡಿ ಶಾಸನವು ಕ್ರಿಸ್ತಶಕ 450 ಸಮೀಪದಲ್ಲಿ ರಚನೆಗೊಂಡಿರಬಹುದು ಅಂತ ಹೇಳಿ ಇತಿಹಾಸ ನಮಗೆ ತಿಳಿಸ್ತಾ ಹೋಗುತ್ತೆ. ಇದು ಹಳೆಗನ್ನಡದ ಮೊದಲ ಶಾಸನ ಅಂತಲೂ ಕೂಡ ನಾವು ಕರಿಬಹುದು. ಆಲ್ಮಿಡಿ ಶಾಸನವು ಕಾಕುಸ್ಥವರ್ಮನ ಕಾಲಕ್ಕೆ ಸೇರಿದಂತಹ ಒಂದು ಶಾಸನವಾಗಿರುತ್ತೆ. ಸೊ ಈ ಒಂದು ಶಾಸನದಲ್ಲಿ ನಾವು ಕದಂಬ ರಾಜವಂಶಕ್ಕಾಗಿ ದುಡಿದಂತಹ ಒಬ್ಬ ಯೋಧನಿಗೆ ನೀಡಲಾಗಿರುವಂತಹ ಒಂದು ದಾನ ಭೂಮಿಯ ಕುರಿತು ಇಲ್ಲಿ ವಿಷಯವನ್ನ ಮಂಡನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡಬಹುದಾಗಿರುತ್ತೆ. ಹಾಗಾಗಿ ಇದನ್ನು ನಾವು ದಾನ ದತ್ತಿ ಶಾಸನ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ಇದಾದ ನಂತರ ಚಂದ್ರವಳಿ ಶಾಸನ ಅಂತ ಹೇಳಿ ಬರುತ್ತೆ. ಇದು ಚಿತ್ರದುರ್ಗದಲ್ಲಿ ಕಂಡುಬರುತ್ತೆ. ಈ ಒಂದು ಶಾಸನವು ಮಯೂರ ಶರ್ಮನ ಕಾಲಕ್ಕೆ ಸಂಬಂಧಪಟ್ಟಂತಹ ಶಾಸನವಾಗಿರುತ್ತೆ. ನಂತರ ಗುಡ್ನಾಪುರ ಶಾಸನ ಅಂತ ಹೇಳಿ ಬರುತ್ತೆ. ಈ ಒಂದು ಶಾಸನವು ರವಿವರ್ಮನ ಕಾಲದ ಈ ಒಂದು ಶಾಸನ ಕದಂಬರ ಅರಮನೆಯ ವಿನ್ಯಾಸ ಮತ್ತು ರಾಜಮನೆತನದ ಆಚರಣೆಗಳ ಬಗ್ಗೆ ಆಳವಾದ ಮಾಹಿತಿಯನ್ನು ಕೊಡುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಶಾಸನಗಳಲ್ಲಿ ಉಲ್ಲೇಖವಾಗಿರುವಂತಹ ಮಾಹಿತಿಗಳು ಆಗಿರುತ್ತೆ. ಸೊ ಇದಾದ ನಂತರ ಸಾಹಿತ್ಯದ ಉಲ್ಲೇಖಗಳನ್ನು ನಾವು ನೋಡ್ತಾ ಹೋದರೆ, ಮೊದಲಿಗೆ ಕಾಳಿದಾಸನ ಉಲ್ಲೇಖವನ್ನು ನಾವು ನೋಡ್ತಾ ಹೋದರೆ, ಐತಿಹ್ಯಗಳ ಪ್ರಕಾರವಾಗಿ ಗುಪ್ತರ ದೊರೆಯಾದಂತಹ 2ನೇ ಚಂದ್ರಗುಪ್ತನು ಮಹಾಕವಿ ಕಾಳಿದಾಸನನ್ನ ತನ್ನ ರಾಯಭಾರಿಯಾಗಿ ಕದಂಬ ವಂಶದ ಭಗೀರಥ ವರ್ಮನ ಆಸ್ಥಾನಕ್ಕೆ ರಾಯಭಾರಿಯಾಗಿ ಕಳಿಸಿದ್ರು ಅನ್ನುವಂಥ ವಿಚಾರವನ್ನು ಕೂಡ ನಾವು ನೋಡ್ಬೋದು. ಕಾಳಿದಾಸನ ಕುಂತಳೇಶ್ವರ ದೌತ್ಯಂ ಅನ್ನುವಂತಹ ಕೃತಿಯಲ್ಲಿ ಕದಂಬರನ್ನ ಕುಂತಲದ ಅರಸರು ಅಂತ ಹೇಳಿ ಉಲ್ಲೇಖವನ್ನ ಮಾಡಿರುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಪ್ರಸ್ತುತ ಈ ಒಂದು ಕೃತಿ ಲಭ್ಯ ಇಲ್ಲ, ಆದರೆ ಈ ರೀತಿ ಉಲ್ಲೇಖವನ್ನ ಮಾಡಿದ್ರು ಅಂತ ಹೇಳಿ ಬಹಳಷ್ಟು ಐತಿಹ್ಯಗಳು ಹೇಳುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ ಪಂಚತಂತ್ರದ ಉಲ್ಲೇಖ ಅಂತ ಬಂದಾಗ ಸಂಸ್ಕೃತದ ಪಂಚತಂತ್ರದ ಕೆಲವು ಆವೃತ್ತಿಗಳಲ್ಲಿ ಕದಂಬ ರಾಜರ ಉದಾರ ಗುಣಗಳನ್ನು ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಜೈನ ಸಾಹಿತ್ಯ ಅಂತ ಹೇಳಿ ಬಂದಾಗ ಪಂಪ ರಾಮಾಯಣ ಆಗಿರ್ಬೋದು, ಇತರ ಜೈನ ಪುರಾಣಗಳಲ್ಲಿ ಕದಂಬರು ಜೈನ ಧರ್ಮಕ್ಕೆ ನೀಡಿದಂತಹ ಪ್ರೋತ್ಸಾಹ ಮತ್ತು ದತ್ತಿಗಳ ಬಗ್ಗೆ ಉಲ್ಲೇಖವಾಗಿರುವಂಥದ್ದನ್ನು ನಾವು ನೋಡ್ಬೋದು. ವಿಶೇಷವಾಗಿ ಜೈನ ಧರ್ಮಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಂತಹ ಮೃಗೇಶವರ್ಮನ ಕಾಲದಲ್ಲಿ ಈ ಒಂದು ಜೈನ ಸಾಹಿತ್ಯದ ಉಲ್ಲೇಖಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಕದಂಬ ರಾಜವಂಶಕ್ಕೆ ಸಂಬಂಧಪಟ್ಟಂತಹ ಇನ್ನಿತರ ಉಲ್ಲೇಖಗಳನ್ನು ನಾವು ವಿದೇಶಿ ಮತ್ತು ಭೌಗೋಳಿಕ ಒಂದು ವಿಚಾರಗಳಲ್ಲಿ ನೋಡ್ಬೋದಾಗಿರುತ್ತೆ. ಅದರಲ್ಲಿ ಟಾಲೆಮಿರವರು ಕ್ರಿಸ್ತಶಕ 2ನೇ ಶತಮಾನದಲ್ಲೇ ಗ್ರೀಕ್ ಭೂಗೋಳ ಶಾಸ್ತ್ರಜ್ಞರಾಗಿರ್ತಾರೆ. ಇವರು ಜಿಯೋಗ್ರಫಿ ಅನ್ನುವಂತಹ ಒಂದು ಪುಸ್ತಕವನ್ನು ಬರೆದಿರ್ತಾರೆ. ಅದರಲ್ಲಿ ಬನವಾಸಿಯನ್ನ ಬೈಜಾಂಟಿಯನ್ ಅಂತ ಹೇಳಿ, ವೈಜಯಂತಿ ಅಂತ ಹೇಳಿ ಮತ್ತು ಬನ್ವಾಸಿ ಅನ್ನುವಂತಹ ಹೆಸರಿನಿಂದ ಕರೆದಿರ್ತಾರೆ. ಈ ಒಂದು ಬನವಾಸಿ ಅನ್ನುವಂಥದ್ದು ಪ್ರಮುಖವಾದ ವಾಣಿಜ್ಯ ಕೇಂದ್ರವಾಗಿತ್ತು ಅಂತ ಹೇಳಿ ನಾವು ಈ ಒಂದು ಜಿಯೋಗ್ರಫಿ ಅನ್ನುವಂತಹ ಪುಸ್ತಕದಿಂದ ತಿಳ್ಕೊಳ್ಬೋದಾಗಿರುತ್ತೆ. ನಂತರ ಅರಬ್ ಭೂಗೋಳ ಶಾಸ್ತ್ರಜ್ಞರ ಪ್ರಕಾರವಾಗಿ ಅರಬ್ ಪ್ರವಾಸಿಗರು ಕರ್ನಾಟಕದ ಕರಾವಳಿ ಪ್ರದೇಶದ ವ್ಯಾಪಾರ ಸಂಬಂಧಗಳನ್ನು ವಿವರಿಸುವಾಗ ಬನವಾಸಿಯನ್ನು ಉಲ್ಲೇಖ ಮಾಡಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ.
ಓಕೆ, ಸೊ ಇದಾದ ನಂತರ ವಾಸ್ತುಶಿಲ್ಪದ ಸಾಕ್ಷ್ಯಗಳನ್ನು ನಾವು ನೋಡ್ತಾ ಹೋದರೆ ಕದಂಬ ವಾಸ್ತುಶಿಲ್ಪವು ಅವರ ಅಸ್ತಿತ್ವಕ್ಕೆ ಒಂದು ಮೂರ್ತ ಸಾಕ್ಷಿ. ಸೊ ನಂತರ ಅರಬ್ ಭೂಗೋಳಶಾಸ್ತ್ರಜ್ಞರು ಅಂತ ಹೇಳಿ ಬಂದಾಗ ಇವರು ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಕರಾವಳಿ ಪ್ರದೇಶದ ವ್ಯಾಪಾರ ಸಂಬಂಧಗಳನ್ನು ವಿವರಿಸುವಂತಹ ಸಮಯದಲ್ಲಿ ಬನವಾಸಿಯನ್ನು ಉಲ್ಲೇಖ ಮಾಡಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ವಾಸ್ತುಶಿಲ್ಪದ ಸಾಕ್ಷ್ಯಗಳು ಅಂತ ಬಂದಾಗ ಕದಂಬರ ವಾಸ್ತುಶಿಲ್ಪ ಅನ್ನುವಂಥದ್ದು ಅವರ ಅಸ್ತಿತ್ವಕ್ಕೆ ಇರುವಂತಹ ಪ್ರಮುಖವಾದ ದಾಖಲೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಬಹಳಷ್ಟು ವಿಶಿಷ್ಟವಾದಂತಹ ಒಂದು ವಾಸ್ತುಶಿಲ್ಪದ ಶೈಲಿ ಅಂತ ಬಂದರೆ ನಾವು ಕದಂಬ ಶಿಖರವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಕಾಲದಲ್ಲಿ ನಿರ್ಮಾಣಗೊಂಡಿರುವಂತಹ ದೇವಾಲಯಗಳೇನಿದೆ, ಈ ದೇವಾಲಯಗಳ ಮೇಲೆ ಪಿರಮಿಡ್ ಆಕಾರದ ಮೆಟ್ಟಿಲುಗಳನ್ನು ಒಳಗೊಂಡಿರುವಂತಹ ಶಿಖರಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಕದಂಬ ಶೈಲಿ ಅಂತ ಹೇಳಿ ಕರಿಬಹುದು. ಉದಾಹರಣೆಗೆ ಬನವಾಸಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಮಧುಕೇಶ್ವರ ದೇವಾಲಯ ಏನಿದೆ, ಸೊ ಇದರಲ್ಲಿ ನಾವು ಈ ಒಂದು ಕದಂಬ ಶೈಲಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವ ಮಾಹಿತಿಗಳಾಗಿರುತ್ತೆ. ಸೊ ಈ ಎಲ್ಲ ಉಲ್ಲೇಖಗಳಲ್ಲಿ ಕದಂಬರ ರಾಜವಂಶದ ಒಂದಿಷ್ಟು ಇತಿಹಾಸವನ್ನು ನಾವು ಅಧ್ಯಯನವನ್ನು ಮಾಡಿರ್ತೀವಿ. ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ಕದಂಬ ರಾಜವಂಶದ ಪ್ರಮುಖ ರಾಜರ ಸಂಪೂರ್ಣ ಮಾಹಿತಿಯನ್ನು. ಸೊ KPSC ನಡೆಸಿರುವಂತಹ ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಈ ಕದಂಬ ರಾಜವಂಶದ ಪ್ರಮುಖ ರಾಜರನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದರು. ಹಾಗಾಗಿ ನಾನು ಇಲ್ಲಿ ಪಟ್ಟಿಯನ್ನು ಕೊಟ್ಟಿದ್ದೇನೆ. ಸೊ ಮೊದಲಿಗೆ ಸ್ಥಾಪಕರು ಅಂತ ಬಂದಾಗ ಮಯೂರವರ್ಮರನ್ನು ನೋಡ್ತೀವಿ. ಇವರಾದ ನಂತರ ಕಂಗವರ್ಮ, ಭಗೀರಥವರ್ಮ, ರಘುಪತಿವರ್ಮ, ಕಾಕಸ್ಥವರ್ಮ, ಶಾಂತಿವರ್ಮ, ಮೃಗೇಶವರ್ಮ, ರವಿವರ್ಮ, ಹರಿವರ್ಮ ಮತ್ತು ಎರಡನೇ ಕೃಷ್ಣವರ್ಮ. ಸೊ ಇವರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಓಕೆ, ಸೊ ಮೊದಲಿಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ಮಯೂರ ಶರ್ಮರ ಬಗ್ಗೆ. ಕ್ರಿಸ್ತಶಕ 345ರಿಂದ 365ರವರೆಗೆ ಇವರು ಆಳ್ವಿಕೆಯನ್ನು ಮಾಡ್ತಾರೆ. ಮಯೂರ ಶರ್ಮ ಇವರು ಕದಂಬ ವಂಶದ ಸ್ಥಾಪಕರಾಗಿರ್ತಾರೆ ಮತ್ತು ಅತ್ಯಂತ ಪ್ರಸಿದ್ಧ ದೊರೆಯೂ ಕೂಡ ಆಗಿರ್ತಾರೆ. ರಾಜಧಾನಿ ಅಂತ ಬಂದಾಗ ನಾವು ಬನವಾಸಿಯನ್ನು ನೋಡ್ಬೋದು. ಲಾಂಛನ ಅಂತ ಹೇಳಿ ಬಂದಾಗ ಸಿಂಹ ಇರುತ್ತೆ. ನಾವು ಧ್ವಜದಲ್ಲಿ ವಾನರ ಅಂದರೆ ಹನುಮಂತನ ಚಿತ್ರವನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಮಯೂರ ಶರ್ಮ ಅಂತ ಹೇಳಿ ಬಂದಾಗ ನಮಗೆ 3 ಶಾಸನಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲನೇ ಶಾಸನ ಯಾವುದು ಅಂತ ಹೇಳಿದ್ರೆ ಗುಡ್ನಾಪುರ ಶಾಸನ. ಯಾವುದು? ಗುಡ್ನಾಪುರ ಶಾಸನ. ಸೊ ಈ ಶಾಸನದ ಪ್ರಕಾರವಾಗಿ ವೀರಶರ್ಮ ಇವರು ಮಯೂರ ಶರ್ಮನ ತಾತ ಅಥವಾ ಅಜ್ಜರಾಗಿರ್ತಾರೆ ಅಂತ ಹೇಳಿ ನೋಡ್ಬೋದು. ಇತಿಹಾಸದ ಇನ್ನಿತರ ದಾಖಲೆಗಳಲ್ಲಿ ವೀರಶರ್ಮರವರು ಮಯೂರ ಶರ್ಮರವರ ಗುರು ಆಗಿರ್ತಾರೆ ಅನ್ನುವಂತಹ ವಿಚಾರವನ್ನು ಕೂಡ ನಾವು ನೋಡ್ಬೋದು. ಹಾಗಾಗಿ ವೀರಶರ್ಮರವರು ಮಯೂರವರ್ಮನ ತಾತ ಅಂತ ಹೇಳಿ ನಾವು ಗುಡ್ನಾಪುರ ಶಾಸನದಿಂದ ತಿಳ್ಕೊಳ್ಬೋದಾಗಿರುತ್ತೆ. ಸೊ ನಂತರ ಪ್ರಮುಖವಾದಂತಹ ಶಾಸನ ಅಂತ ಬಂದಾಗ ನಾವು ತಾಳಗುಂದ ಶಾಸನವನ್ನು ನಾವು ನೋಡ್ಬೋದು. ಈ ಒಂದು ತಾಳಗುಂದ ಶಾಸನದಲ್ಲಿ ಮಯೂರ ಶರ್ಮ ಅಂದರೆ ಬ್ರಾಹ್ಮಣ ಮಯೂರ ಶರ್ಮರವರು ಕ್ಷತ್ರಿಯ ಮಯೂರವರ್ಮರಾಗಿ ಬದಲಾದಂತಹ ಒಂದು ಹಿನ್ನೆಲೆಯನ್ನು ನಾವು ಈ ಒಂದು ಶಾಸನದ ಪ್ರಕಾರದಲ್ಲಿ ಈ ಒಂದು ಶಾಸನದಲ್ಲಿ ನಾವು ತಿಳ್ಕೊಳ್ಬೋದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ತಾಳಗುಂದ ಶಾಸನದಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರವನ್ನು ನಾವು ನೋಡ್ತಾ ಹೋದರೆ ಮಯೂರ ಶರ್ಮರವರು ಕಂಚಿಯ ಒಂದು ಘಟಿಕಾ ಸ್ಥಳದಲ್ಲಿ, ಘಟಿಕಾ ಸ್ಥಳ ಅಂತ ಹೇಳಿದ್ರೆ ನಾವು ಶಿಕ್ಷಣವನ್ನು ಪಡೆಯುವಂತಹ ಒಂದು ವಿಶ್ವವಿದ್ಯಾನಿಲಯ ಅಂತ ಹೇಳಿ ನಾವು ನೋಡ್ಬೋದು. ಸೊ ಕಂಚಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ತಮಿಳ್ನಾಡಲ್ಲಿ ಬರುತ್ತೆ. ಓಕೆ, ಸೊ ಮಯೂರ ಶರ್ಮರವರು ಏನು ಮಾಡಿರ್ತಾರೆ, ಕಂಚಿಯ ಘಟಿಕಾ ಸ್ಥಳದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಶಿಕ್ಷಣವನ್ನು ಪಡೀಲಿಕ್ಕೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ನದಿಯ ದಡದ ಮೇಲೆ ತಮ್ಮ ಬಟ್ಟೆಗಳನ್ನು ಇಟ್ಟು ಸಂಧ್ಯಾ ವಂದನೆಯನ್ನು ಮಾಡಲಿಕ್ಕೋಸ್ಕರ ನದಿಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ
ಪಲ್ಲವರ ಸೈನಿಕರೇನಿರ್ತಾರೆ ಇವರು ಒಂದು ಪಲ್ಲಕ್ಕಿ ಉತ್ಸವವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನದಿಯ ದಡದ ಮೇಲಿದ್ದಂತಹ ಮಯೂರ ಶರ್ಮನ ಬಟ್ಟೆಗಳೇನಿರುತ್ತೆ ಅದನ್ನು ತುಳಿದ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಸೊ ಇದನ್ನು ನೋಡಿದಂತಹ ಮಯೂರ ಶರ್ಮನಿಗೆ ಬಹಳಷ್ಟು ಕೋಪವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವರು ಏನು ಬಟ್ಟೆನ ತುಂಡ್ಕೊಂಡು ಹೋಗಿರ್ತಾರೆ, ಸೊ ಅದು ಯಾವುದಕ್ಕೂ ಕೂಡ ಅವರಿಗೆ ಒಂದು ಪಾಪ ಪ್ರಜ್ಞೆ ಅನ್ನುವಂಥದ್ದು ಇರೋದಿಲ್ಲ. ಹಾಗಾಗಿ ಇದನ್ನು ನೋಡಿದಂತಹ ಮಯೂರ ಶರ್ಮ ಪಲ್ಲವರ ದೊರೆಯಾದಂತಹ ಶಿವಸ್ಕಂದನ ಹತ್ರ ಹೋಗಿ ಏನು ಮಾಡ್ತಾರೆ, ದೂರನ್ನು ಕೊಡ್ತಾರೆ. ನಿಮ್ಮ ಸೈನಿಕರು ಈ ರೀತಿ ನನ್ನ ಬಟ್ಟೆಗಳನ್ನು ತುಳಿದ್ಬಿಟ್ಟು ಹೋಗಿದ್ದಾರೆ, ಅವರಿಂದ ಯಾವುದೇ ರೀತಿಯಾದಂಥ ಒಂದು ಪಾಪ ಪ್ರಜ್ಞೆ ಇಲ್ಲ ಅಂತ ಹೇಳಿ ದೂರನ್ನು ಕೊಡ್ತಾರೆ. ಸೊ ಇದನ್ನು ಗಮನಿಸಿದಂತಹ ಶಿವಸ್ಕಂದ ವರ್ಮನೇನಿರ್ತಾನೆ, ಸೊ ಮಯೂರ ಶರ್ಮನಿಗೆ ಕೇವಲ ನೀನು ಯತಿ, ನೀನು ಅಂದರೆ ಬ್ರಾಹ್ಮಣ, ನೀನು ಇಲ್ಲಿ ಶಿಕ್ಷಣವನ್ನು ಪಡೀಲಿಕ್ಕೆ ಬಂದಿದ್ದೀಯಾ, ನನ್ನ ಸೈನ್ಯದ ಬಗ್ಗೆನೇ ನೀನು ದೂರನ್ನು ಕೊಡ್ತೀಯಾ ಅಂತ ಹೇಳಿ ಮಯೂರ ಶರ್ಮನಿಗೆ ಬಹಳಷ್ಟು ಅವಮಾನವನ್ನು ಮಾಡ್ತಾರೆ. ಸೊ ಇದನ್ನು ಗಮನಿಸಿದಂತಹ ಮಯೂರ ಶರ್ಮರೇನಿರ್ತಾರೆ ಅವರು ಶಾಸ್ತ್ರಕ್ಕಿಂತ ಶಸ್ತ್ರವೇ ಲೇಸು ಅಂತ ಹೇಳಿ ಮಯೂರ ಶರ್ಮರವರು ಕ್ಷತ್ರಿಯರಾಗ್ತಾರೆ. ಸೊ ನಂತರದಲ್ಲಿ ಶ್ರೀಪರ್ವತ ಅಂತ ಹೇಳಿದ್ರೆ ಇವತ್ತಿನ ಶ್ರೀಶೈಲ ಕಾಡುಗಳಲ್ಲಿ ಮಯೂರ ಶರ್ಮರವರು ನೆಲೆ ನಿಲ್ತಾರೆ. ಅಲ್ಲಿ ಯುದ್ಧ ಅಭ್ಯಾಸಗಳನ್ನು ಮಾಡ್ತಾರೆ. ಅಲ್ಲೇ ಇದ್ದಂತಹ ಬುಡಕಟ್ಟು ಜನಾಂಗದವರನ್ನು ಒಟ್ಟುಗೂಡಿಸ್ತಾರೆ. ಅವರನ್ನು ಪಲ್ಲವರ ವಿರುದ್ಧ ಯುದ್ಧವನ್ನು ಮಾಡಲಿಕ್ಕೆ ತಮ್ಮ ಸೈನಿಕರನ್ನಾಗಿ ಕರ್ಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ಪಲ್ಲವರ ದೊರೆಯಾದಂತಹ ಶಿವಸ್ಕಂದ ವರ್ಮನನ್ನು ಸಂಪೂರ್ಣವಾಗಿ ಸೋಲಿಸ್ತಾರೆ. ಇದಾದ ನಂತರ ಪಲ್ಲವರಿಗೂ ಮತ್ತು ಮಯೂರ ವರ್ಮ ಇವರಿಗೂ ಒಂದು ಒಪ್ಪಂದ ಏರ್ಪಡುತ್ತೆ. ಈ ಒಪ್ಪಂದದ ಪ್ರಕಾರವಾಗಿ ಬನವಾಸಿ ಮತ್ತು ಅದರ ಸುತ್ತಮುತ್ತಲಿನ ರಾಜರಾಗಿ ಮಯೂರವರ್ಮರು ಒಂದು ಅಧಿಕಾರವನ್ನು ಸ್ವೀಕಾರವನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕಥೆಯನ್ನು ನಮಗೆ ತಾಳಗುಂದ ಶಾಸನ ತಿಳಿಸುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರ ಮಯೂರವರ್ಮರಿಗೆ ಇರುವಂತಹ ಬಿರುದುಗಳು ಅಂತ ಬಂದಾಗ 18 ಅಶ್ವಮೇಧ ಯಾಗಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಮಯೂರ ಶರ್ಮ ಮಯೂರವರ್ಮರಾಗಿ ಬದಲಾಗ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಾದ ನಂತರ ಮಯೂರವರ್ಮರಿಗೆ ಸಂಬಂಧಪಟ್ಟಂಥ ಮತ್ತೊಂದು ಪ್ರಮುಖವಾದಂಥ ಶಾಸನ ಅಂತ ಬಂದು ನಾವು ಚಂದ್ರವಳಿ ಶಾಸನವನ್ನು ನೋಡ್ಬೋದಾಗಿರುತ್ತೆ. ಸೊ ಇದು ಚಿತ್ರದುರ್ಗದಲ್ಲಿ ಕಂಡುಬರುತ್ತೆ. ಈ ಶಾಸನದ ಬಗ್ಗೆ ನಾವು ಶಾಸನಗಳ ವಿಭಾಗದಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಮುಂದೆ ಸ್ಲೈಡನ್ನು ಹಾಕಿದ್ದೀನಿ. ಶಾಸನಗಳು ಅಂತ ಬರುತ್ತೆ. ಆಲ್ಮಿಡಿ ಶಾಸನ ಆಗಿರ್ಬೋದು, ತಾಳಗುಂದ ಶಾಸನ ಆಗಿರ್ಬೋದು, ಅಥವಾ ಗುಡ್ನಾಪುರ ಶಾಸನ ಆಗಿರ್ಬೋದು, ಇವುಗಳ ಬಗ್ಗೆ ನಾವು ಸಂಪೂರ್ಣವಾದಂಥ ಮಾಹಿತಿಯನ್ನು ಅಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಮಯೂರ ಶರ್ಮ ಅಂತ ಬಂದಾಗ ಗುಡ್ನಾಪುರ ಶಾಸನ ಆಗಿರ್ಬೋದು, ತಾಳಗುಂದ ಶಾಸನ ಆಗಿರ್ಬೋದು ಮತ್ತು ಚಂದ್ರವಳಿ ಶಾಸನ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಕಂಗವರ್ಮ, ಈತ ಮಯೂರವರ್ಮನ ಮಗನಾಗಿರ್ತಾನೆ. ಕ್ರಿಸ್ತಶಕ 365ರಿಂದ 385ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಕಂಗವರ್ಮನ ಆಳ್ವಿಕೆಯ ಸಮಯದಲ್ಲಿ ವಾಕಾಟಕ ದೊರೆಯಾದಂತಹ ವಿಂಧ್ಯಸೇನ ಮತ್ತು ಕಂಗವರ್ಮನ ನಡುವೆ ಒಂದು ಯುದ್ಧ ಏರ್ಪಡುತ್ತೆ. ಈ ಒಂದು ಯುದ್ಧದಲ್ಲಿ ಕಂಗವರ್ಮ ಸೋಲನ್ನು ಅನುಭವಿಸ್ತಾನೆ. ಇದರಿಂದಾಗಿ ಕುಂತಲಾ ದೇಶ ಅಂದರೆ ಬನವಾಸಿಯ ಉತ್ತರ ಭಾಗ ಏನಿರುತ್ತೆ ಇವೆಲ್ಲವೂ ಕೂಡ ವಾಕಾಟಕ ಸಾಮ್ರಾಜ್ಯಕ್ಕೆ ಒಳಪಡುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ ಕಂಗವರ್ಮನು ಸೋಲನ್ನು ಅನುಭವಿಸಿದ ನಂತರದಲ್ಲಿ ಆತ ಕಾಡಿನಲ್ಲಿ ಅಲೆಮಾರಿ ಜೀವನವನ್ನು ಮಾಡ್ತಾನೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಾದ ನಂತರ ಕಂಗವರ್ಮನ ಮಗ ಭಗೀರಥ ವರ್ಮ ಈತ ಮತ್ತೆ ಕುಂತಲಾ ದೇಶಕ್ಕೆ ಬರ್ತಾನೆ, ಬನವಾಸಿಗೆ ಬರ್ತಾನೆ. ಮತ್ತೆ ಈತ ಸಾಮ್ರಾಜ್ಯವನ್ನು ಮತ್ತೆ ವಶಪಡಿಸಿಕೊಂಡು ಆಳ್ವಿಕೆಯನ್ನು ಆರಂಭವನ್ನು ಮಾಡ್ತಾನೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಹಾಗಾಗಿ ಭಗೀರಥ ವರ್ಮ ಅಂತ ಹೇಳಿ ಬಂದಾಗ ಕ್ರಿಸ್ತಶಕ 385ರಿಂದ 410ರವರೆಗೆ ಆಳ್ವಿಕೆಯನ್ನು ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾವು ನೋಡ್ಬೋದು. ಕಂಗವರ್ಮನು ಸಂಕಷ್ಟದಲ್ಲಿದ್ದಾಗ ಜನಿಸಿದವನೇ ಭಗೀರಥ ವರ್ಮ. ಇವನು ಕದಂಬ ಸಾಮ್ರಾಜ್ಯದ ಪುನರ್ಚೇತನ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಈತ ಕುಂತಲಾ ದೇಶ ಏನಿರುತ್ತೆ ಈತನು ಕುಂತಲಾ ರಾಜ್ಯವನ್ನು ಮತ್ತೆ ಮರುಸ್ಥಾಪನೆಯನ್ನು ಮಾಡ್ತಾನೆ ಅಂತ ಹೇಳಿ ನೋಡ್ಬೋದು. ತನ್ನ ತಂದೆ ಕಂಗವರ್ಮ ಕಳೆದುಕೊಂಡಿದ್ದಂತಹ ಕುಂತಲ ದೇಶ ಆಗಿರ್ಬೋದು ಅಥವಾ ಗೌರವವಾಗಿರ್ಬೋದು ಇವೆಲ್ಲವನ್ನ ಭಗೀರಥ ವರ್ಮ ಮತ್ತೆ ಸಂಪಾದಿಸ್ತಾನೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಭಗೀರಥ ವರ್ಮ ಎಷ್ಟು ಬಲಿಷ್ಠನಾಗಿದ್ದ ಅಂತ ಹೇಳಿ ನಾವು ನೋಡೋದಾದರೆ ಈತನ ಕಾಲದಲ್ಲಿ ಹೊರಡಿಸಲಾಗಿದ್ದಂತಹ ಎಲ್ಲ ಶಾಸನಗಳಲ್ಲಿ ಭಗೀರಥ ವರ್ಮನನ್ನು ಕುಂತಲಾಧೀಶ ಅಂದರೆ ಕುಂತಲಾ ದೇಶದ ಒಡೆಯ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಭಗೀರಥ ವರ್ಮ ಅಂತ ಹೇಳಿ ಬಂದಾಗ ಇತಿಹಾಸದ ಪುಟಗಳಲ್ಲಿ ಮತ್ತೊಂದು ಬಹಳಷ್ಟು ಪ್ರಮುಖವಾದ ಮಾಹಿತಿಯನ್ನು ನಾವು ನೋಡ್ಬೋದು. ಉತ್ತರ ಭಾರತದ ಪ್ರಬಲ ಗುಪ್ತ ಸಾಮ್ರಾಜ್ಯದ 2ನೇ ಚಂದ್ರಗುಪ್ತನ
ಮೈತ್ರಿಯನ್ನು ಮಾಡ್ಕೊಳ್ತಾನೆ ಈತ. ಅಷ್ಟೇ ಅಲ್ಲದೆ 2ನೇ ಚಂದ್ರಗುಪ್ತನ ಆಸ್ಥಾನ ಕವಿಗಳಾಗಿದ್ದಂತಹ ಕಾಳಿದಾಸನನ್ನ ಈತ ಭಗೀರಥ ವರ್ಮನ ಆಸ್ಥಾನಕ್ಕೆ ರಾಯಭಾರಿಯಾಗಿ ಕಳಿಸ್ಕೊಡ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಭಗೀರಥ ವರ್ಮ ಅಂತ ಹೇಳಿ ಬಂದಾಗ ಈತನ ನಾವು ಕುಂತಲ ದೇಶದ ಏಕೈಕ ಪ್ರಭು ಅಂತ ಹೇಳಿ ಕರೆಯಲಾಗುತ್ತೆ. ಅಷ್ಟೇ ಅಲ್ಲದೆ ಕಾಳಿದಾಸನು ಈತನ ಆಸ್ಥಾನಕ್ಕೆ 2ನೇ ಚಂದ್ರಗುಪ್ತನ ರಾಯಭಾರಿಯಾಗಿ ಆಗಮಿಸಿರ್ತಾರೆ ಅನ್ನುವಂಥ ವಿಷಯವನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಅಷ್ಟೇ ಅಲ್ಲದೆ ಭಗೀರಥ ವರ್ಮನಿಗೆ ಇರುವಂತಹ ಬಿರುದುಗಳನ್ನು ನಾವು ನೋಡ್ತಾ ಹೋದರೆ ಕುಂತಲ ಭವ ವಲ್ಲಭ ಅಂತ ಹೇಳಿ ಈತನನ್ನು ಕರೆಯಲಾಗುತ್ತೆ. ಯಾಕೆ ಕರೆಯಲಾಗುತ್ತೆ ಅಂತ ಹೇಳಿ ನಾನಿಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತೀನಿ, ಸೊ ನೀವು ಓದ್ಕೊಳ್ಬೋದು. ನಂತರ ಕದಂಬ ಕುಲ ಪ್ರಚನ್ನ ಜನ್ಮ ಅಂತ ಹೇಳಿ ಕೂಡ ಈತನನ್ನು ಕರೆಯಲಾಗುತ್ತೆ. ಹಾಗಾಗಿ ಭಗೀರಥ ವರ್ಮ ಅನ್ನುವಂಥವ್ರು ಭಾಳಷ್ಟು ಇಂಪಾರ್ಟೆಂಟ್ ಆಗ್ತಾರೆ. ಓಕೆ, ಸೊ ನಂತರದಲ್ಲಿ ಕಾಕಸ್ಥ ವರ್ಮ ಅಂತ ಹೇಳಿ ಬರ್ತಾರೆ. ಸೊ ಇವರು ಕ್ರಿಸ್ತಶಕ 435ರಿಂದ 450ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಸೊ ಇವರು ಕದಂಬ ರಾಜವಂಶದ ಸಾಮ್ರಾಜ್ಯವನ್ನು ವಿಸ್ತಾರವನ್ನು ಮಾಡುವಂತಹ ಪ್ರಸಿದ್ಧವಾದ ದೊರೆ ಅಂತ ಹೇಳಿ ನೋಡ್ಬೋದು. ಹಾಗೆ ಪ್ರಮುಖ ದೊರೆ ಅಂತಲೂ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಕದಂಬರಲ್ಲೇ ಅತ್ಯಂತ ಶಕ್ತಿಶಾಲಿ ಮತ್ತು ರಾಜತಾಂತ್ರಿಕ ದೊರೆ ಅಂತ ಹೇಳಿ ಇವರನ್ನು ಕರೆಯಲಾಗುತ್ತೆ. ಇವರ ಕಾಲವನ್ನು ನಾವು ಕದಂಬರ ಸುವರ್ಣ ಕಾಲ ಅಥವಾ ಸುವರ್ಣ ಯುಗ ಅಂತ ಹೇಳಿ ಕರಿಬಹುದಾಗಿರುತ್ತೆ. ಸೊ ಕಾಕಸ್ಥ ವರ್ಮರವರು ಸಾಮ್ರಾಜ್ಯವನ್ನ ವಿಸ್ತರಣೆಯನ್ನ ಮಾಡ್ತಾರೆ. ಸೊ ಅದು ಹೇಗೆ ಅಂತ ಹೇಳಿದ್ರೆ, ಸೊ ಇವರು ವೈವಾಹಿಕ ಒಂದು ರಾಜತಾಂತ್ರಿಕತೆಯನ್ನ ಬಳಕೆಯನ್ನ ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಕಾಕಸ್ಥ ವರ್ಮ ಏನ್ ಮಾಡ್ತಾರೆ, ತಮ್ಮ ಹೆಣ್ಣು ಮಕ್ಕಳನ್ನ ಉತ್ತರ ಭಾರತದ ಪ್ರಬಲ ಒಂದು ರಾಜ ಸಾಮ್ರಾಜ್ಯವನ್ನು ಹೊಂದಿದ್ದಂತಹ ಗುಪ್ತರಾಗಿರ್ಬೋದು ಅಥವಾ ವಾಕಾಟಕರು ಆಗಿರ್ಬೋದು. ಸೊ ಇವರಿಗೆ ತಮ್ಮ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಸೊ ಇದರಿಂದಾಗಿ ಅವರ ಜೊತೆ ಸಂಬಂಧವನ್ನು ಬೆಳೆಸ್ತಾರೆ. ಇದರಿಂದಾಗಿ ಯಾವುದೇ ರೀತಿಯಾದಂತಹ ಯುದ್ಧವನ್ನು ಮಾಡದೆ ಇವರು ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಕಾಕಸ್ಥ ವರ್ಮನಿಗೆ ಇರುವಂತಹ ಬಿರುದುಗಳನ್ನು ನಾವು ನೋಡ್ತಾ ಹೋದರೆ ಈತನನ್ನು ಕೀರ್ತಿ ಸೂರ್ಯ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಕದಂಬ ಕುಟುಂಬ ಕುಲಭೂಷಣ ಅಂತ ಹೇಳಿ ಕರೆಯಲಾಗ್ತಿತ್ತು. ನಂತರ ಕದಂಬ ಕುಲ ಶಿರೋಮಣಿ ಅಂತ ಹೇಳಿ ಕೂಡ ಕರೆಯಲಾಗ್ತಿತ್ತು. ಸೊ ಇಲ್ಲಿ ಕದಂಬ ಕುಟುಂಬ ಕುಲಭೂಷಣ ಅನ್ನುವಂತಹ ಬಿರುದೇನಿದೆ, ಇದು ಕಾಕಸ್ಥ ವರ್ಮನ ಮಗ ಶಾಂತಿವರ್ಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಹೊರಡಿಸಲಾಗಿರುವಂತಹ ತಾಳಗುಂದ ಶಾಸನದಲ್ಲಿ ತನ್ನ ತಂದೆಯನ್ನ ಕದಂಬ ಕುಟುಂಬ ಕುಲಭೂಷಣ ಅಂತ ಹೇಳಿ ಕರೆದಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ತಾಳಗುಂದ ಶಾಸನ ಅಂತ ಹೇಳಿ ಬಂದಾಗ ನಮಗೆ 2 ಮಾಹಿತಿ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇ ಮಾಹಿತಿ, ಮಯೂರವರ್ಮ ಕದಂಬ ಕುಟುಂಬದ ನಿಜವಾದ ಸ್ಥಾಪಕ ಅಂತ ಹೇಳಿ ಇಲ್ಲಿ ಮೆನ್ಷನ್ ಅನ್ನು ಮಾಡ್ತಾರೆ. ಜೊತೆಗೆ ಕಾಕಸ್ಥ ವರ್ಮನನ್ನ ಕದಂಬ ಕುಟುಂಬ ಕುಲಭೂಷಣ ಅಂತ ಹೇಳಿ ಬಿರುದನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಕಾಕಸ್ಥ ವರ್ಮನ ಕಾಲದಲ್ಲಿ ಬಹಳಷ್ಟು ವಿಶಿಷ್ಟವಾದಂತಹ ಒಂದು ಅದ್ಭುತ ನಡೆಯುತ್ತೆ. ಅದೇನು ಅಂತ ಹೇಳಿದ್ರೆ, ನಮ್ಮ ಕನ್ನಡದ ಮೊಟ್ಟ ಮೊದಲ ಶಾಸನವಾದ ಅಲ್ಮಿಡಿ ಶಾಸನ ಅನ್ನುವಂಥದ್ದು ಕಾಕಸ್ಥ ವರ್ಮನ ಕಾಲದಲ್ಲಿ ಕೆತ್ತಲ್ಪಟ್ಟಂತಹ ಶಾಸನವಾಗಿರುತ್ತೆ. ಹಾಗಾಗಿ ಕಾಕಸ್ಥ ವರ್ಮರು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾರೆ. ನಂತರ ಇವರ ಕಾಲದಲ್ಲಿ ಮಹಾಕವಿ ಕಾಳಿದಾಸರು ಕೂಡ ಇವರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು ಅಂತ ಹೇಳಿ ನಾವು ನೋಡ್ಬೋದು. ಸೊ ಹಾಗಾಗಿ ಅಲ್ಮಿಡಿ ಶಾಸನವನ್ನು ಶಾಸನಗಳ ವಿಭಾಗದಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ನಂತರ ಕಾಕಸ್ಥ ವರ್ಮನ ನಂತರ ಅಧಿಕಾರಕ್ಕೆ ಬಂದಂತಹ ಅವರ ಮಕ್ಕಳೇನಿರ್ತಾರೆ, ಇವರ ನಡುವೆ ಅಧಿಕಾರಕ್ಕಾಗಿ ಕಚ್ಚಾಟ ಆಗುತ್ತೆ. ಹಾಗೆ ಅಧಿಕಾರ ಅನ್ನುವಂಥದ್ದು ಹಂಚಿಕೆ ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದರಲ್ಲಿ ನಾವು 2 ಶಾಖೆಯನ್ನು ನೋಡ್ತೀವಿ. ಬನವಾಸಿ ಶಾಖೆ ಅಂದರೆ ಬನವಾಸಿಯನ್ನು ಕೇಂದ್ರ ಸ್ಥಳವಾಗಿಟ್ಟುಕೊಂಡು ಒಂದು ಅಧಿಕಾರವನ್ನು ನಡೆಸುವಂಥವರು ಶಾಂತಿವರ್ಮರಾಗಿರ್ತಾರೆ. ಇವರು ಕೂಡ ಕಾಕಸ್ಥ ವರ್ಮನ ಮಗ ಆಗಿರ್ತಾರೆ. ನಂತರ ತ್ರಿಪರ್ವತ ಶಾಖೆ ಅಂತ ಹೇಳಿ ಬರುತ್ತೆ. ಕಾಕಸ್ಥ ವರ್ಮನ ಕಿರಿಯ ಮಗನಾದಂತಹ ಮೊದಲನೇ ಕೃಷ್ಣವರ್ಮ ಏನಿರ್ತಾರೆ, ಇವರು ಬೆಳಗಾವಿ ಜಿಲ್ಲೆಯ ಖಾನಾಪುರ ಸಮೀಪದ ತ್ರಿಪರ್ವತವನ್ನು ರಾಜಧಾನಿಯಾಗಿಟ್ಟುಕೊಂಡು ಸ್ವತಂತ್ರವಾದ ಶಾಖೆಯನ್ನು ಸ್ಥಾಪನೆಯನ್ನು ಮಾಡಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಹಾಗಾಗಿ ಬನವಾಸಿ ಶಾಖೆ ಅಂತ ಬಂದಾಗ ನಾವು ಶಾಂತಿವರ್ಮನನ್ನು ನೋಡಿದ್ರೆ, ತ್ರಿಪರ್ವತ ಶಾಖೆ ಅಂತ ಬಂದಾಗ ನಾವು ಮೊದಲನೇ ಕೃಷ್ಣವರ್ಮನನ್ನು ನೋಡ್ತೀವಿ. ಸೊ ಇವರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಬನವಾಸಿ ಶಾಖೆಯ ಅರಸರನ್ನು ನಾವು ನೋಡ್ತಾ ಹೋದರೆ, ಮೊದಲಿಗೆ ಕಾಕಸ್ಥ ವರ್ಮನ ಮಗ ಶಾಂತಿವರ್ಮ ಅಧಿಕಾರವನ್ನು ವಹಿಸ್ಕೊಳ್ತಾನೆ. ಇವನಾದ ನಂತರ
ಹಲಸಿಯನ್ನು ರಾಜಧಾನಿಯಾಗಿಟ್ಟುಕೊಂಡು ಮೃಗೇಶವರ್ಮ ಅಧಿಕಾರವನ್ನು ಸ್ವೀಕಾರವನ್ನು ಮಾಡ್ತಾರೆ. ನಂತರ ರವಿವರ್ಮ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಸೊ ಇವರ ರಾಜಧಾನಿ ಬಂದು ಉಚ್ಚಂಗಿ ಆಗಿರುತ್ತೆ. ನಂತರ ಬನವಾಸಿ ಶಾಖೆಯ ಕೊನೆಯ ದೊರೆ ಹರಿವರ್ಮನನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ನಾವು ಶಾಂತಿವರ್ಮನ ಬಗ್ಗೆ ನೋಡ್ತಾ ಹೋಗೋಣ. ಸೊ ಶಾಂತಿವರ್ಮ ಅಂತ ಬಂದಾಗ ಕಾಕಸ್ತವರ್ಮನ ಮಗನಾಗಿರ್ತಾರೆ ಇವರು ಸೊ ಈಗ ನಾವು ಮೊದಲಿಗೆ ಶಾಂತಿವರ್ಮನ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಇವರು ಕ್ರಿಸ್ತಶಕ 450ರಿಂದ 475ರವರೆಗೆ ಅಧಿಕಾರವನ್ನು ನಡೆಸ್ತಾರೆ. ಇವರು ಕಾಕಸ್ತವರ್ಮನ ಮಗನಾಗಿರ್ತಾರೆ. ಈತನ ತನ್ನ ತಂದೆ ಕಟ್ಟಿದಂತಹ ಸಾಮ್ರಾಜ್ಯವನ್ನು ರಕ್ಷಣೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಶಾಂತಿವರ್ಮನ ಕಾಲದ ಒಂದು ಪ್ರಮುಖವಾದಂತಹ ವಿಚಾರ ಅಂತ ಹೇಳಿದ್ರೆ ಈತನ ಕಾಲದಲ್ಲಿ ತಾಳಗುಂದ ಶಾಸನ ಕೆತ್ತಲ್ಪಡುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇವರು ತಮ್ಮ ತಂದೆ ಕಾಕಸ್ತವರ್ಮನ ನೆನಪಿಗಾಗಿ ಈ ಒಂದು ತಾಳಗುಂದ ಶಾಸನವನ್ನು ರಚಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದ್ರ ಬಗ್ಗೆ ಕೂಡ ನಾವು ಶಾಸನಗಳ ವಿಭಾಗದಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಈ ಒಂದು ಶಾಸನವು ಕದಂಬರ ಮೂಲದ ಬಗ್ಗೆ ಅಧಿಕೃತವಾದಂತಹ ಮಾಹಿತಿಯನ್ನು ಕೊಡುತ್ತೆ ಅಂತ ಹೇಳಿ ಈಗಾಗಲೇ ನಾವು ಮಯೂರ ಶರ್ಮನ ಬಗ್ಗೆ ಅಧ್ಯಯನವನ್ನು ಮಾಡುವಂತಹ ಸಮಯದಲ್ಲಿ ನಾವು ವಿಚಾರಗಳನ್ನು ನೋಡಿರ್ತೀವಿ. ಸೊ ನಂತರ ಶಾಂತಿವರ್ಮ ಅಂತ ಹೇಳಿ ಬಂದಾಗ ಈತನಿಗೆ ಇರುವಂತಹ ಬಹಳಷ್ಟು ಪ್ರಮುಖವಾದಂತಹ ಬಿರುದು ಯಾವುದು ಅಂತ ಹೇಳಿದ್ರೆ ಈತನನ್ನು ವೈಜಯಂತಿ ತಿಲಕ ಅಂತ ಹೇಳಿ ಕರೆಯಲಾಗ್ತಿತ್ತು. ಸೊ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಾದ ನಂತರ ಮೃಗೇಶವರ್ಮ ಅಂತ ಹೇಳಿ ಬಂದಾಗ ಈತ ಕ್ರಿಸ್ತಶಕ 475ರಿಂದ 485ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಈತನ ಸೈನಿಕ ಸಾಧನೆಯನ್ನು ನಾವು ನೋಡೋದಾದರೆ ಈತನು ಪಲ್ಲವರು ಮತ್ತು ಗಂಗರ ವಿರುದ್ಧ ಹೋರಾಡಿ ಗೆಲ್ತಾನೆ ಅನ್ನುವಂಥ ವಿಚಾರವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಪಲ್ಲವರು ಅಂತ ಹೇಳಿ ಬಂದಾಗ ಕಂಚಿಯ ಪಲ್ಲವರ ಪಾಲಿನ ವಿನಾಶದ ಅಗ್ನಿ ಅಂತ ಹೇಳಿ ಈತನನ್ನು ಕರೆಯಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಪಲ್ಲವರ ವಿರುದ್ಧ ಈತ ಗೆದ್ದಿರ್ತಾನೆ. ಸೊ ಇದಾದ ನಂತರ ಧಾರ್ಮಿಕ ನೀತಿ ಅಂತ ಹೇಳಿ ಬಂದಾಗ ಇವರು ಪರಮ ವೈಷ್ಣವರಾಗಿದ್ದರೂ ಕೂಡ ಜೈನ ಧರ್ಮಕ್ಕೆ ಅಪಾರವಾದಂತಹ ಪ್ರೋತ್ಸಾಹವನ್ನು ಕೊಡ್ತಾರೆ. ಇವರು ತಮ್ಮ ರಾಜಧಾನಿಯಾದಂತಹ ಹಲಸಿಯಲ್ಲಿ ಜೈನ ಬಸದಿಯನ್ನು ಕಟ್ಟಿಸಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ರವಿವರ್ಮ ಅಂತ ಹೇಳಿ ಬರ್ತಾರೆ. ಇವರು ಕ್ರಿಸ್ತಶಕ 485ರಿಂದ 519ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಕದಂಬ ರಾಜವಂಶದ ಕೊನೆಯ ಶ್ರೇಷ್ಠ ದೊರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಾದ ನಂತರ ಬಹಳಷ್ಟು ರಾಜರು ಬರ್ತಾರೆ, ಆದರೆ ಅವರು ಅಷ್ಟು ಸಮರ್ಥವಾಗಿ ಸಾಮ್ರಾಜ್ಯವನ್ನು ಆಳ್ವಿಕೆಯನ್ನು ಮಾಡೋದಿಲ್ಲ. ಹಾಗಾಗಿ ಇವರು ಕೊನೆಯ ಶ್ರೇಷ್ಠ ದೊರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇವರು ಏನು ಬನವಾಸಿ ಶಾಖೆ ಮತ್ತು ತ್ರಿಪರ್ವತ ಶಾಖೆ ಅಂತ ಹೇಳಿ ಬೇರೆ ಬೇರೆ ಆಗಿರುತ್ತೆ. ಸೊ ಅವೆರಡೂ ಶಾಖೆಗಳನ್ನು ಒಗ್ಗೂಡಿಸಿ ಕದಂಬ ಸಾಮ್ರಾಜ್ಯವನ್ನು ಮತ್ತೆ ಒಂದುಗೂಡಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರ ಇವರು ಪಲ್ಲವರನ್ನು ಸೋಲಿಸಿ ಸಾಮ್ರಾಜ್ಯದ ಗಡಿಯನ್ನು ವಿಸ್ತರಣೆಯನ್ನು ಮಾಡ್ತಾರೆ ಅಂತ ಹೇಳಿ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಹರಿವರ್ಮ, ಸೊ ಇವರು ಕದಂಬ ರಾಜವಂಶದ ಕೊನೆಯ ದೊರೆ ಅಂತ ಹೇಳಿ ನಾವು ನೋಡ್ಬೋದು. ಈ ಸಮಯದಲ್ಲಿ ಕದಂಬರ ಸಾಮಂತರಾಗಿದ್ದಂತಹ ಬಾದಾಮಿ ಚಾಲುಕ್ಯರ ಪುಲಕೇಶಿ ಏನಿರ್ತಾರೆ ಇವರು ಪ್ರಬಲವಾಗಿ ಕದಂಬರನ್ನು ಸೋಲಿಸ್ತಾರೆ. ಕ್ರಿಸ್ತಶಕ 540ರ ಸುಮಾರಿಗೆ ಕದಂಬ ಸಾಮ್ರಾಜ್ಯ ಏನಾಗಿರುತ್ತೆ ಚಾಲುಕ್ಯರ ವಶವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಹಾಗಾಗಿ ಹರಿವರ್ಮ ಕದಂಬ ರಾಜವಂಶದ ಕೊನೆಯ ಅರಸರಾಗಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರ ತ್ರಿಪರ್ವತ ಶಾಖೆ ಅಂತ ಹೇಳಿ ಬಂದಾಗ ಅಲ್ಲಿ ನಾವು 2ನೇ ಕೃಷ್ಣವರ್ಮನನ್ನು ಕೂಡ ನೋಡ್ತೀವಿ. ತ್ರಿಪರ್ವತ ಶಾಖೆಯ 2ನೇ ಕೃಷ್ಣವರ್ಮನು ಅತ್ಯಂತ ಬಲಿಷ್ಠನಾಗಿರ್ತಾನೆ. ಈತನು ಬನವಾಸಿ ಶಾಖೆಯ ಕೊನೆಯ ದೊರೆ ಹರಿವರ್ಮನನ್ನು ಸೋಲಿಸ್ತಾನೆ. ಇದರೊಂದಿಗೆ ಸುಮಾರು 75 ವರ್ಷಗಳ ಕಾಲ ಬೇರ್ಪಟ್ಟಿದ್ದಂತಹ ಕದಂಬರ 2 ಶಾಖೆಗಳು ಮತ್ತೆ ಒಂದಾಗ್ತವೆ. 2ನೇ ಕೃಷ್ಣವರ್ಮನ ನಂತರ ಬಂದ ಕದಂಬರು ದುರ್ಬಲರಾಗಿರ್ತಾರೆ. ಆಗ ಉದಯೋನ್ಮುಖ ಶಕ್ತಿಯಾಗಿದ್ದಂತಹ ಬಾದಾಮಿ ಚಾಲುಕ್ಯರ ಮೊದಲ ದೊರೆ ಏನಿರ್ತಾರೆ ಪುಲಕೇಶಿ ಮತ್ತು ಅವರ ಮಗ ಕೀರ್ತಿವರ್ಮ ಇವರು ಕದಂಬರನ್ನು ಸೋಲಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಇದರ ಪರಿಣಾಮವಾಗಿ ಕದಂಬರು ಬಾದಾಮಿ ಚಾಲುಕ್ಯರ ಸಾಮಂತರಾಗಿ ಮುಂದುವರಿತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಬನವಾಸಿ ಶಾಖೆ ಅಂತ ಬಂದಾಗ ಹರಿವರ್ಮ ಕೊನೆಯ ದೊರೆಯಾಗಿದ್ದರೆ ತ್ರಿಪರ್ವತ ಶಾಖೆ ಅಂತ ಬಂದಾಗ 2ನೇ ಕೃಷ್ಣವರ್ಮ ಕೊನೆಯ ಅರಸನಾಗಿರ್ತಾನೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಪ್ರಮುಖ ರಾಜರ ಕುರಿತಾದಂತಹ ಮಾಹಿತಿಗಳಾಗಿರುತ್ತೆ. ಓಕೆ,
ಸೊ ಇಲ್ಲಿ ನೋಡ್ತಿರುವಂಥದ್ದು ಕದಂಬ ರಾಜವಂಶದ ರಾಜರಿಗೆ ಯಾವುದೆಲ್ಲ ರೀತಿಯಾದಂತಹ ಬಿರುದುಗಳಿತ್ತು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಮೊದಲಿಗೆ ಮಯೂರವರ್ಮ ಅಂತ ಹೇಳಿ ಬಂದಾಗ ಧರ್ಮ ಮಹಾರಾಜ ಅಂತ ಹೇಳಿ ಕರೆಯಲಾಗ್ತಿತ್ತು ಮತ್ತು ಏಕ ಬ್ರಾಹ್ಮಣ ಅಂತ ಹೇಳಿ ಕರೆಯಲಾಗ್ತಿತ್ತು. ಯಾಕೆ ಅಂತ ಹೇಳಿದ್ರೆ ತಾಳಗುಂದ ಶಾಸನದ ಪ್ರಕಾರವಾಗಿ ಇವರು ಬ್ರಾಹ್ಮಣರಿಗೆ 144 ಹಳ್ಳಿಗಳನ್ನು ದತ್ತಿಯಾಗಿ ನೀಡಿದ್ರು ಅನ್ನುವಂತಹ ಮಾಹಿತಿಯನ್ನು ನಾವು ತಾಳಗುಂದ ಶಾಸನದಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಾಗಿ ಇವರನ್ನ ಏಕ ಬ್ರಾಹ್ಮಣ ಅಂತಲೂ ಕೂಡ ಕರೆಯಲಾಗುತ್ತೆ. ನಂತರ ಭಗೀರಥ ವರ್ಮ ಅಂತ ಬಂದಾಗ ಕುಂತಲ ಭವವಲ್ಲಭ ಅಂತ ಹೇಳಿ ಕರೆಯಲಾಗುತ್ತೆ. ನಂತರ ಕದಂಬ ಕುಲ ಪ್ರಚನ್ನ ಜನ್ಮ ಅಂತ ಹೇಳಿ ಕರೆಯಲಾಗುತ್ತೆ. ನಂತರ ಕಾಕಸ್ಥ ವರ್ಮ ಅಂತ ಬಂದಾಗ ಧರ್ಮ ಮಹಾರಾಜಾಧಿರಾಜ, ಕದಂಬ ಕುಲ ಪ್ರದೀಪ, ಕದಂಬ ಕುಟುಂಬ ಕುಲಭೂಷಣ ಅಂತ ಹೇಳಿ ಇವರನ್ನ ಕರೆಯಲಾಗುತ್ತೆ. ಸೊ ನಂತರ ಶಾಂತಿವರ್ಮ ಅಂತ ಹೇಳಿ ಬಂದಾಗ ಸಮಸ್ತ ಕರ್ನಾಟಕ ಭೂಮಂಡಲೇಶ್ವರ ಅಂತ ಹೇಳಿ ಕರೆಯಲಾಗುತ್ತೆ. ನಂತರ ವೈಜಯಂತಿ ತಿಲಕ ಅಂತ ಹೇಳಿ ಕೂಡ ಕರೆಯಲಾಗುತ್ತೆ. ಮೃಗೇಶವರ್ಮ ಅಂತ ಬಂದಾಗ ಪರಮ ಬ್ರಾಹ್ಮಣ್ಯ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೂ ರವಿವರ್ಮ ಅಂತ ಹೇಳಿ ಬಂದಾಗ ಕಂಚೀಶ್ವರ ಅನ್ನುವಂತಹ ಒಂದು ಬಿರುದುಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ಕದಂಬರ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿ. ಸೊ ಇಲ್ಲಿ ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು ಕೇಂದ್ರೀಕೃತವಾಗಿರುತ್ತೆ ಅಂತ ಹೇಳಿ ನೋಡ್ಬೋದು. ರಾಜನೇ ಸರ್ವೋಚ್ಚ ಅಧಿಕಾರಿಯಾಗಿರ್ತಾನೆ. ಈತನಿಗೆ ಧರ್ಮ ಮಹಾರಾಜ ಅನ್ನುವಂತಹ ಬಿರುದು ಕೂಡ ಇರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ರಾಜನಿಗೆ ಸಹಾಯವನ್ನು ಮಾಡಲು ಪಂಚ ಪ್ರಧಾನರು ಅನ್ನುವಂತಹ ಮಂತ್ರಿ ಮಂಡಲವನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಅದರಲ್ಲಿ ಮುಖ್ಯಮಂತ್ರಿ ಅಂತ ಬಂದಾಗ ಈತನನ್ನು ನಾವು ಪ್ರಧಾನ ಅಥವಾ ಪ್ರಧಾನಿ ಅಂತ ಹೇಳಿ ಕರಿಬಹುದು. ನಂತರ ಅರಮನೆಯ ಮೇಲ್ವಿಚಾರಕ ಅಥವಾ ಖಜಾಂಚಿಗಳು ಅಂತ ಬಂದಾಗ ಮನೆವೇರ್ಗಡೆ ಅಂತ ಮನವರ್ಗಡೆ ಅಂತಲೂ ಕೂಡ ಕರೆಯಲಾಗುತ್ತೆ. ಓಕೆ, ಸೊ ಇದಾದ ನಂತರ ತಂತ್ರಪಾಲ ಅಂತ ಬಂದಾಗ ಇವರು ವಿದೇಶಾಂಗ ವ್ಯವಹಾರಗಳ ಮಂತ್ರಿ ಅಂತ ಹೇಳಿ ಕರೆಯಲಾಗುತ್ತೆ. ನಂತರ ರಾಜನಿಗೆ ಉಪದೇಶವನ್ನು ನೀಡಲು ಹಿರಿಯರ ಸಭೆಯನ್ನು ಮಾಡಲಾಗುತ್ತೆ. ಸೊ ಇಲ್ಲಿ ನಾವು ವಿದ್ಯಾವೃದ್ಧರನ್ನು ನೋಡ್ಬೋದಾಗಿರುತ್ತೆ. ಇವರು ವಿದ್ವಾಂಸರು ಆಗಿರ್ತಾರೆ, ಹಾಗೆ ರಾಜನಿಗೆ ಸಲಹೆಗಾರರು ಆಗಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ ಸಭಾ ಕಾರ್ಯ ಸಚಿವ ಅಂತ ಹೇಳಿ ನೋಡಿದ್ರೆ ಅಥವಾ ಸಭಾ ಕಾರ್ಯದರ್ಶಿ ಅಂತ ಹೇಳಿದ್ರೆ ಈತ ಆಸ್ಥಾನದ ಕಾರ್ಯದರ್ಶಿ ಆಗಿರ್ತಾನೆ ಮತ್ತು ಆಡಳಿತಾತ್ಮಕ ಕಾರ್ಯದರ್ಶಿ ಆಗಿರ್ತಾನೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಮತ್ತೊಬ್ಬರು ಬರ್ತಾರೆ ರಾಜನ ಆಪ್ತ ಕಾರ್ಯದರ್ಶಿ ಅಂತ ಹೇಳಿ. ಸೊ ಇವರನ್ನು ನಾವು ರಹಸ್ಯಾಧಿಕೃತ ಅಂತ ಹೇಳಿ ಕರೆಯಲಾಗತ್ತೆ. ಓಕೆ, ಸೊ ಇದಿಷ್ಟು ಕೂಡ ಮಂತ್ರಿಮಂಡಲ ಆಗಿರುತ್ತೆ. ಸೊ ನಂತರ ಪ್ರಾಂತೀಯ ಆಡಳಿತ ಅಂತ ಹೇಳಿ ಬಂದಾಗ ಸಾಮ್ರಾಜ್ಯವನ್ನು ಸುಗಮವಾಗಿ ನಡೆಸಲು ವಿವಿಧ ಹಂತಗಳಲ್ಲಿ ಈ ಒಂದು ಸಾಮ್ರಾಜ್ಯವನ್ನು ವಿಂಗಡಣೆಯನ್ನು ಮಾಡಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಅದರಲ್ಲಿ ಮಂಡಲ, ದೇಶ ಅಂತ ಹೇಳಿ ಬರುತ್ತೆ. ಇದನ್ನು ನಾವು ದೊಡ್ಡ ಪ್ರಾಂತ್ಯಗಳು ಅಂತ ಹೇಳಿ ಕರಿಬಹುದು. ಸೊ ಇದನ್ನು ರಾಜರ ಮಕ್ಕಳು ಅಂದರೆ ಯುವ ರಾಜರು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಇದಾದ ನಂತರ ವಿಷಯ ಅಂತ ಹೇಳಿ ಬರುತ್ತೆ. ವಿಷಯ ಅಂತ ಹೇಳಿದ್ರೆ ಪ್ರಸ್ತುತ ಜಿಲ್ಲೆ ಅಂತ ಹೇಳಿ ನಾವು ತೆಗೆದುಕೊಳ್ಬೋದು. ಈ ಒಂದು ಜಿಲ್ಲೆಯ ಮುಖ್ಯಸ್ಥರು ವಿಷಯಪತಿ ಆಗಿರ್ತಾರೆ. ಸೊ ಇದಾದ ನಂತರ ನಾಡು ಅಂತ ಹೇಳಿ ಬರುತ್ತೆ. ಪ್ರಸ್ತುತ ನಾವು ತಾಲೂಕು ಮಟ್ಟದ ವಿಭಾಗಗಳು ಅಂತ ಹೇಳಿ ತೆಗೆದುಕೊಳ್ಬೋದು. ಈ ನಾಡನ್ನು ಕಂಪನ ಅಂತಲೂ ಕೂಡ ಕರೆಯಲಾಗುತ್ತೆ. ನಂತರ ಗ್ರಾಮ ಅಂತ ಹೇಳಿ ಬರುತ್ತೆ. ಇದು ಆಡಳಿತದ ಕೊನೆಯ ಮತ್ತು ಅತಿ ಸಣ್ಣ ಘಟಕ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ಗ್ರಾಮದ ಮುಖ್ಯಸ್ಥರನ್ನ ಗ್ರಾಮಕೂಟ, ಗಾವುಂಡ ಅಂತ ಹೇಳಿ ಕರೆಯಲಾಗತ್ತೆ. ಸೊ ಇದಿಷ್ಟು ಕೂಡ ಪ್ರಾಂತೀಯ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಆಗಿರುತ್ತೆ. ಸೊ ನಂತರದಲ್ಲಿ ಕದಂಬ ರಾಜವಂಶದಲ್ಲಿ ಅಥವಾ ಕದಂಬ ಸಾಮ್ರಾಜ್ಯದಲ್ಲಿ ವರ್ಣ ವ್ಯವಸ್ಥೆ ಹೇಗಿತ್ತು, ಸಾಮಾಜಿಕ ಬದಲಾವಣೆ ಹೇಗಿತ್ತು ಅಂತ ಹೇಳಿ ನಾವು ನೋಡೋದಾದರೆ ಮಯೂರ ಶರ್ಮನಿಗೆ ಸಂಬಂಧಪಟ್ಟಂತಹ ಒಂದು ಹಿನ್ನೆಲೆಯನ್ನು ನಾವೀಗ ಆಲ್ರೆಡಿ ತಾಳಗುಂದ ಶಾಸನದ ಪ್ರಕಾರವಾಗಿ ಅಧ್ಯಯನವನ್ನು ಮಾಡಿರ್ತೀವಿ. ಅಂದರೆ ಬ್ರಾಹ್ಮಣರಿಂದ ಕ್ಷತ್ರಿಯರಾಗಿ ಬದಲಾಗ್ತಾರೆ. ಅದಾದ ನಂತರ ಅವರ ಎಂಟೈರ್ ಫ್ಯಾಮಿಲಿ ವರ್ಮ ಅಂದರೆ ಕ್ಷತ್ರಿಯ ಧರ್ಮವನ್ನು ಪರಿಪಾಲನೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಉದಾಹರಣೆಗೆ ಕಂಗವರ್ಮ ಆಗಿರ್ಬೋದು, ಭಗೀರಥ ವರ್ಮ ಆಗಿರ್ಬೋದು,
ಆಗಿರ್ಬೋದು, ಕಾಕಸ್ಥ ವರ್ಮ ಆಗಿರ್ಬೋದು, ಶಾಂತಿ ವರ್ಮ ಆಗಿರ್ಬೋದು, ಹೀಗೆ ವರ್ಮ ಅನ್ನುವಂತಹ ಹೆಸರು ಅನ್ನುವಂಥದ್ದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಂತರ ಸಮಾಜದ ವರ್ಗಗಳು ಅಂತ ಬಂದಾಗ ಸಮಾಜದಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಎಲ್ಲರೂ ಕೂಡ ವೃತ್ತಿ ಆಧಾರಿತವಾಗಿ ಪಂಗಡಗಳಾಗಿ ವಿಭಾಗ ಆಗಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಧಾರ್ಮಿಕ ಸಾಮರಸ್ಯ ಅಂತ ಹೇಳಿ ಬಂದಾಗ ಕದಂಬ ಸಮಾಜವು ಧಾರ್ಮಿಕವಾಗಿ ಅತ್ಯಂತ ಉದಾರವಾಗಿತ್ತು ಅಂತ ಹೇಳಿ ನಾವು ನೋಡ್ಬೋದು. ಎಲ್ಲ ಒಂದು ಸಮಾಜದವರಿಗೂ ಎಲ್ಲ ಧರ್ಮದವರಿಗೂ ಕೂಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು ಅಂತ ಹೇಳಿ ನಾವು ನೋಡ್ಬೋದು. ಸಮಾಜದಲ್ಲಿ ಶೈವರಾಗಿರ್ಬೋದು, ವೈಷ್ಣವರಾಗಿರ್ಬೋದು, ಜೈನರಾಗಿರ್ಬೋದು, ಬೌದ್ಧ ಧರ್ಮಗಳಾಗಿರ್ಬೋದು, ಎಲ್ರಿಗೂ ಕೂಡ ಒಟ್ಟಾಗಿ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ರಾಜರು ವೈದಿಕ ಧರ್ಮವನ್ನು ಪರಿಪಾಲನೆಯನ್ನು ಮಾಡ್ತಿದ್ರೂ ಕೂಡ ಮೃಗೇಶ ವರ್ಮನ ಕಾಲದಲ್ಲಿ ಜೈನ ಬಸದಿಗಳಿಗೆ ಭೂದಾನವನ್ನು ಕೊಟ್ಟು ಜೈನ ಬಸದಿಗಳನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಧಾರ್ಮಿಕತೆ ಅಂತ ಬಂದಾಗ ಕದಂಬರ ಆರಾಧ್ಯ ದೈವ ಬಂದು ತಾಳಗುಂದದಲ್ಲಿರುವಂತಹ ಪ್ರಾಣೇಶ್ವರ ದೇವರಾಗಿರ್ತಾರೆ. ನಂತರ ಕದಂಬರ ಕುಲದೈವ ಅಂತ ಬಂದಾಗ ಬನವಾಸಿಯ ಮಧುಕೇಶ್ವರ ಆಗಿರ್ತಾರೆ. ಓಕೆ, ಸೊ ಇದಾದ ನಂತರ ಕದಂಬರ ನಾಣ್ಯಗಳು ಅಂತ ಬಂದಾಗ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇದು ಪದ್ಮ ಟಂಕ ಅಂತ ಹೇಳಿ ಬರುತ್ತೆ. ಇದು ಕದಂಬರ ಅತ್ಯಂತ ಪ್ರಸಿದ್ಧವಾದ ಬಂಗಾರದ ನಾಣ್ಯ ಅಂತ ಹೇಳಿ ನಾವು ನೋಡ್ಬೋದು. ಸೊ ಪದ್ಮ ಕಂಠ ಅನ್ನುವಂಥದ್ದು ಬಂಗಾರದ ನಾಣ್ಯವಾಗಿರುತ್ತೆ. ನಾಣ್ಯದ ಮಧ್ಯಭಾಗದಲ್ಲಿ ಅರಳಿದ ಕಮಲದ ಮುದ್ರೆಯನ್ನು ನಾವು ನೋಡ್ಬೋದು. ನಾಣ್ಯಗಳು ಅಚ್ಚುಕಟ್ಟಾದಂತಹ ವಿನ್ಯಾಸಕ್ಕೆ ಹೆಸರುವಾಸಿಯಾಗಿತ್ತು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಾರ್ಮಲ್ ಆಗಿ ಲಾಂಛನ ಅಂತ ಬಂದಾಗ ನಾಣ್ಯಗಳ ಮೇಲೆ ಸಿಂಹದ ಚಿತ್ರವನ್ನು ನಾವು ನೋಡ್ಬೋದು, ನಂದಿಯ ಚಿತ್ರವನ್ನು ನೋಡ್ಬೋದು. ಹಾಗೆ ನಾಣ್ಯಗಳ ಮೇಲೆ ಕದಂಬರ ಕುಲದೈವವಾದಂತಹ ಮಧುಕೇಶ್ವರನ ಸಂಕೇತಗಳನ್ನು ಕೂಡ ನಾವು ನಾಣ್ಯಗಳ ಮೇಲೆ ನೋಡ್ಬೋದಾಗಿರುತ್ತೆ. ಇನ್ನು ನಾಣ್ಯಗಳ ಲಿಪಿ ಅಂತ ಬಂದಾಗ ಕೆಲವು ನಾಣ್ಯಗಳ ಮೇಲೆ ಶ್ರೀ ಅಂತ ಹೇಳಿ ಬರೆದ್ರೆ, ಇನ್ನು ಕೆಲವು ನಾಣ್ಯಗಳ ಮೇಲೆ ರಾಜರ ಹೆಸರುಗಳನ್ನು ಕನ್ನಡ ಭಾಷೆಯಲ್ಲಿ ಅಥವಾ ದೇವನಾಗರಿ ಲಿಪಿಯಲ್ಲಿ ಕೆತ್ತನೆಯನ್ನು ಮಾಡಲಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ವ್ಯಾಪಾರ ಮತ್ತು ವಾಣಿಜ್ಯ ಅಂತ ಹೇಳಿ ಬಂದಾಗ ಬನವಾಸಿ ಅನ್ನುವಂಥದ್ದು ಪ್ರಸಿದ್ಧವಾದ ಇತಿಹಾಸದ ಪುಸ್ತಕಗಳಲ್ಲಿ ನಾವು ಅತಿ ದೊಡ್ಡ ವಾಣಿಜ್ಯ ಕೇಂದ್ರ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಆಂತರಿಕ ವ್ಯಾಪಾರ ಅಂತ ಬಂದಾಗ ರಾಜ್ಯದ ವಿವಿಧ ಭಾಗಗಳ ನಡುವೆ ವಸ್ತುಗಳ ವಿನಿಮಯ ಅನ್ನುವಂಥದ್ದು ನಡೀತಾ ಇರುತ್ತೆ. ಮುಖ್ಯವಾಗಿ ಸಾಂಬಾರು ಪದಾರ್ಥಗಳು, ಯಾಕೆಂದರೆ ಬನವಾಸಿ ಅನ್ನುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರೋದ್ರಿಂದ ಅಲ್ಲಿ ಯಥೇಚ್ಛಿನ ಪ್ರಮಾಣದಲ್ಲಿ ನಾವು ಈ ಒಂದು ಸಾಂಬಾರು ಪದಾರ್ಥಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಇದರ ಜೊತೆಗೆ ಅಕ್ಕಿ ಆಗಿರ್ಬೋದು, ಶ್ರೀಗಂಧ ಆಗಿರ್ಬೋದು, ಬಟ್ಟೆಗಳ ವ್ಯಾಪಾರವೂ ಕೂಡ ನಡೀತಿರುತ್ತೆ. ನಂತರ ವಿದೇಶಿ ವ್ಯಾಪಾರ ಅಂತ ಬಂದಾಗ ಕದಂಬರು ಅರಬ್ಬಿ ಸಮುದ್ರದ ಮೂಲಕ ಈಜಿಪ್ಟ್ ಮತ್ತು ರೋಮ್ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು ಅನ್ನುವಂತಹ ಇತಿಹಾಸದ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ನಾವು ನೋಡ್ಬೋದು. ನಂತರ ಸಾಕ್ಷಿ ಅಂತ ಬಂದಾಗ ಚಿತ್ರದುರ್ಗದ ಚಂದ್ರಾವಳಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ ರೋಮನ್ ನಾಣ್ಯಗಳು ದೊರೆತಿರುವಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ರೋಮನ್ ನಾಣ್ಯಗಳು ನಮ್ಮ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಚಂದ್ರಾವಳಿ ಅನ್ನುವಂಥ ಪ್ರದೇಶದಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ರೋಮನ್ ದೇಶದೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು ಅನ್ನುವಂತಹ ವಿಚಾರವನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಪ್ರಮುಖ ಬಂದರುಗಳು ಅಂತ ಬಂದಾಗ ನಾವು ಗೋವಾ, ಇದನ್ನು ಗೋಪಕಪಟ್ಟಣ ಅಂತ ಹೇಳಿ ಕರೆಯಲಾಗ್ತಾ ಇತ್ತು, ಮತ್ತು ಹೊನ್ನಾವರ. ಸೊ ಇವತ್ತು ಕೂಡ ನಾವು ಹೊನ್ನಾವರದಲ್ಲಿ ಬಂದರನ್ನು ನೋಡ್ತೀವಿ. ಇದು ಕದಂಬರ ಕಾಲದ ಪ್ರಮುಖವಾದ ಸಮುದ್ರ ವ್ಯಾಪಾರ ಕೇಂದ್ರಗಳಾಗಿತ್ತು ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಸೊ ನಂತರ ತೆರಿಗೆ ವ್ಯವಸ್ಥೆ ಅಂದರೆ ಇದನ್ನು ಟ್ಯಾಕ್ಸ್ ಅಂತ ಹೇಳಿ ನಾವು ನೋಡ್ಬೋದು. ಸೊ ಸರ್ಕಾರಕ್ಕೆ ಅಂದರೆ ಕದಂಬ ರಾಜವಂಶ ಏನಿರುತ್ತೆ, ಸೊ ಅದಕ್ಕೆ ಆದಾಯ ಎಲ್ಲಿಂದ ಬರ್ತಿರುತ್ತೆ ಅಂದರೆ ಇದೇ ತೆರಿಗೆಯಿಂದ ಬರ್ತಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಭೂ ಕಂದಾಯ ಅಂತ ಬಂದಾಗ ನಾವು 1/6 ಭೂ ಕಂದಾಯವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ರೈತರಿಂದ 1/6 ತೆರಿಗೆಯನ್ನು ಇವರು ಪಡಿತಿರ್ತಾರೆ. ಸೊ ಇಲ್ಲಿ ತೆರಿಗೆ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿ ನೋಡೋದಾದರೆ, ಸರಕುಗಳ ಮೇಲೆ ವಿಧಿಸುತ್ತಿದ್ದಂತಹ ಸುಂಕ ಏನಿರುತ್ತೆ ಇದನ್ನು ನಾವು ಸಂಕ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ನಂತರ ಅರಮನೆಯ ಖರ್ಚಿಗಾಗಿ ವಸೂಲಿ ಮಾಡುತ್ತಿದ್ದಂತಹ ಒಂದು ವಿಶೇಷ ತೆರಿಗೆ ಬಂದು ವಡ್ಡರಾವುಳ ಅನ್ನುವಂತಹ ಒಂದು ತೆರಿಗೆಯನ್ನು ನಾವು ನೋಡ್ಬೋದು. ನಂತರ ರಸ್ತೆಗಳಲ್ಲಿ ಸಾಗಿಸುವಂತಹ ಸರಕುಗಳ ಮೇಲಿನ ತೆರಿಗೆಯನ್ನು ಅಥವಾ ದನಗಳಾಗಿರ್ಬೋದು ಅಥವಾ ಏರುಗಳಾಗಿರ್ಬೋದು, ಸೊ ಇವುಗಳ ಮೇಲೆ ಇದ್ದಂತಹ ತೆರಿಗೆಯನ್ನು ನಾವು ಪೆರ್ಜುಂಕ ಅನ್ನುವಂತಹ ಒಂದು ತೆರಿಗೆಯಲ್ಲಿ ನೋಡ್ಬೋದಾಗಿರುತ್ತೆ.
ಸೊ ಇದಾದ ನಂತರ ಸಿದ್ಧಿಯ ಅನ್ನುವಂತಹ ಒಂದು ತೆರಿಗೆ ಬರುತ್ತೆ. ಇದು ಭೂಮಿಯ ಮೇಲೆ ವಿಧಿಸುತ್ತಿದ್ದಂತಹ ಸ್ಥಿರವಾದ ತೆರಿಗೆ ಅಥವಾ ಭೂ ಕಂದಾಯವಾಗಿರುತ್ತೆ. ಇದನ್ನು ನಗದು ಅಥವಾ ಧಾನ್ಯದ ರೂಪದಲ್ಲಿ ಪಾವತಿಯನ್ನು ಮಾಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಬೀಳ್ಕೊಡೆ ಅಂತ ಬರುತ್ತೆ. ಸೊ ಇದನ್ನು ನಾವು ಬೀಳ್ಕೊಡೆ ಅಂತ ಹೇಳಿ ಕರಿಬಹುದು. ಸೊ ಇದು ಚಿಲ್ಲರೆ ಮಾರಾಟದ ವಸ್ತುಗಳ ಮೇಲೆ ವಿಧಿಸುತ್ತಿದ್ದಂತಹ ಒಂದು ಸುಂಕ ಅಂತ ಹೇಳಿ ನೋಡ್ಬೋದು, ಅಥವಾ ಮಾರಾಟ ತೆರಿಗೆ ಅಂತಲೂ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಕಿರುಕುಳ ಅಂತ ಹೇಳಿ ಮತ್ತೊಂದು ತೆರಿಗೆ ವ್ಯವಸ್ಥೆಯನ್ನು ನಾವು ನೋಡ್ಬೋದು. ಗ್ರಾಮ ಮಟ್ಟದಲ್ಲಿ ಸಣ್ಣ ಪುಟ್ಟ ವಸ್ತುಗಳ ಮೇಲೆ ಅಥವಾ ಒಂದಿಷ್ಟು ಸೇವೆಗಳೇನಿರುತ್ತೆ ಸೊ ಅವುಗಳ ಮೇಲೆ ವಿಧಿಸುತ್ತಿದ್ದಂತಹ ಒಂದು ತೆರಿಗೆ ಅಂತ ಹೇಳಿ ನೋಡ್ಬೋದು. ಇದನ್ನು ನಾವು ನಾರ್ಮಲ್ ಆಗಿ ಸಾಗಾಣಿಕಾ ಸುಂಕ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಮತ್ತೊಂದು ತೆರಿಗೆ ಬರುತ್ತೆ, ಪನ್ನಾಯ ಅಂತ ಹೇಳಿ. ಸೊ ಇದನ್ನು ಕೂಡ ನಾವು ಮಾರುಕಟ್ಟೆ ಸುಂಕ ಅಥವಾ ಮಾರುಕಟ್ಟೆ ಒಂದು ತೆರಿಗೆ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಸೊ ಇದಾದ ನಂತರ ಭೂ ಕಂದಾಯ ಅಂತ ಹೇಳಿ ಬಂದಾಗ ಷಡ್ಭಾಗ ಅಂತ ಹೇಳಿದ್ರೆ 1/6 ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ರು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಂತರ ಕದಂಬರ ಕಾಲದ ಭೂ ಕಂದಾಯದ ವಿಧಗಳು ಅಂತ ಬಂದಾಗ 2 ರೀತಿಯಾದಂತಹ ಭೂ ಕಂದಾಯದ ವಿಭಾಗಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಮೊದಲಿಗೆ ಸಿದ್ಧಾಯ, ನಂತರ ಭಾಗ ಅಂತ ಹೇಳಿ ಬರುತ್ತೆ. ಸಿದ್ಧಾಯ ಅಂತ ಹೇಳಿದ್ರೆ ಇದು ಕದಂಬರ ಕಾಲದ ಅತ್ಯಂತ ಸಾಮಾನ್ಯವಾದ ಸ್ಥಿರ ಭೂ ಕಂದಾಯವಾಗಿರುತ್ತೆ. ಭೂಮಿಯ ವಿಸ್ತೀರ್ಣ ಮತ್ತು ಬೆಳೆಯ ಆಧಾರದ ಮೇಲೆ ಮುಂಚಿತವಾಗಿಯೇ ನಿರ್ಧರಿಸಲ್ಪಟ್ಟಂತಹ ತೆರಿಗೆ ಇದಾಗಿರುತ್ತೆ. ಇದನ್ನು ನಗದು ಅಥವಾ ಧಾನ್ಯದ ರೂಪದಲ್ಲಿ ಸಂಗ್ರಹಣೆಯನ್ನು ಮಾಡ್ಬೋದಾಗಿರುತ್ತೆ. ನಂತರ ಭಾಗ ಅಂತ ಹೇಳಿದ್ರೆ ಇದು ಬೆಳೆದ ಫಸಲಿನಲ್ಲಿ ರಾಜನಿಗೆ ಸಲ್ಲಬೇಕಾದಂತಹ ಪಾಲನ್ನು ನಾವು ಭಾಗ ಅಂತ ಹೇಳಿ ಕರಿತೇವೆ. ಸಾಮಾನ್ಯವಾಗಿ ಒಟ್ಟು ಇಳುವರಿಯ 1/6 ಭಾಗವನ್ನು ನಾವು ಇಲ್ಲಿ 1/6 ಕಂದಾಯವನ್ನು ಇಲ್ಲಿ ಕಟ್ತಾ ಇದ್ರು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ದಶಬಂಧ ಅಂತ ಹೇಳಿ ಮತ್ತೊಂದು ವಿಭಾಗವನ್ನು ನೋಡ್ಬೋದು. ಕೆರೆ ಅಥವಾ ನೀರಾವರಿ ಕಾಲುವೆಗಳನ್ನು ದುರಸ್ತಿ ಮಾಡಿದವರಿಗೆ ಅಥವಾ ನಿರ್ವಹಣೆಯನ್ನು ಮಾಡಿದವರಿಗೆ ನೀಡುತ್ತಿದ್ದಂತಹ ಭೂಮಿಯ ಮೇಲಿನ ತೆರಿಗೆ ವಿನಾಯಿತಿಯನ್ನು ಅಥವಾ ವಿಶೇಷ ರಿಯಾಯಿತಿಯನ್ನು ನಾವು ದಶಬಂಧ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಸೊ ಈ ಭೂ ಕಂದಾಯಗಳಲ್ಲಿ ಅಥವಾ ಕಂದಾಯ ವಿನಾಯಿತಿಯನ್ನು ನೀಡುವಂತಹ ವಿಚಾರಗಳಲ್ಲಿ ನಾವು 3 ರೀತಿಯಾದಂತಹ ವಿಭಾಗಗಳನ್ನು ನೋಡ್ಬೋದು. ಹೇಗೆ ನಾವು ದಶಬಂಧ ಅಂತ ಹೇಳಿ ಒಂದು ತೆರಿಗೆ ವಿನಾಯಿತಿಯನ್ನು ನೀಡಿರುವಂತಹ ಪ್ರದೇಶವನ್ನು ನೋಡಿದ್ವಲ್ಲ, ಅದೇ ರೀತಿ ಇನ್ನಿತರ ಒಂದು ಭೂಮಿ ಹಂಚಿಕೆಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲಿ ಮೊದಲಿಗೆ ಸರ್ವಮಾನ್ಯ ಅನ್ನುವಂತಹ ಒಂದು ಭೂಮಿಯ ಹಂಚಿಕೆಯನ್ನು ಮಾಡಲಾಗಿರುತ್ತೆ. ಯಾವುದೇ ರೀತಿಯಾದಂತಹ ತೆರಿಗೆ ಅಥವಾ ಕಂದಾಯವಿಲ್ಲದಂತಹ ಸಂಪೂರ್ಣ ವಿನಾಯಿತಿಯನ್ನು ಪಡೆದಂತಹ ಭೂಮಿಯನ್ನು ನಾವು ಸರ್ವಮಾನ್ಯ ಅಥವಾ ಮನಸ್ಯ ಅಂತಲೂ ಕೂಡ ಕರೆಯಲಾಗತ್ತೆ. ಓಕೆ, ಸೊ ಇದ್ರ ಬಗ್ಗೆ ವಿವರಣೆಯನ್ನು ನೋಡ್ತಾ ಹೋದರೆ ರಾಜರು ಅಥವಾ ಸಾಮಂತರು ದೇವಾಲಯಗಳಿಗೆ, ಅಗ್ರಹಾರಗಳಿಗೆ, ವಿದ್ವಾಂಸರಿಗೆ ಭೂಮಿಯನ್ನು ದಾನವಾಗಿ ನೀಡುವಾಗ ಆ ಭೂಮಿಯಿಂದ ಬರುವಂತಹ ಯಾವುದೇ ಕಂದಾಯವನ್ನು ರಾಜ್ಯವು ವಸೂಲಿ ಮಾಡುವುದಿಲ್ಲ ಎಂದು ಘೋಷಣೆಯನ್ನು ಮಾಡ್ತಾ ಇದ್ರು. ಇಂತಹ ಭೂಮಿಯ ಸಂಪೂರ್ಣ ಆದಾಯವು ದಾನ ಪಡೆದವರಿಗೆ ಸೇರ್ತಾ ಇರತ್ತೆ. ಸೊ ಇದರಲ್ಲಿ ನಾವು ಪ್ರಾಮುಖ್ಯತೆಯನ್ನು ನಾವು ನೋಡೋದಾದರೆ ಇದನ್ನು ನಮಸ್ಯ ಅಂತಲೂ ಕೂಡ ಕರೆಯಲಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಹಾಗಾಗಿ ಸರ್ವಮನಸ್ಯ ಅಥವಾ ಸರ್ವಮಾನ್ಯ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಕಂದಾಯವಿಲ್ಲದ ಸಂಪೂರ್ಣ ವಿನಾಯಿತಿಯನ್ನು ಪಡೆದಿರುವಂತಹ ಭೂಮಿ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ತ್ರಿಭೋಗ ಅಂತ ಹೇಳಿ ಬರುತ್ತೆ. ಸೊ ತ್ರಿಭೋಗ ಅಂತ ಹೇಳಿದ್ರೆ ಒಂದು ಭೂಮಿಯ ಆದಾಯವನ್ನು 3 ಸಮಾನ ಭಾಗಗಳಾಗಿ ಹಂಚಿಕೆಯನ್ನು ಮಾಡಲಾಗಿರುತ್ತೆ. ಈ ಒಂದು ಪದ್ಧತಿಯನ್ನು ನಾವು ತ್ರಿಭೋಗ ಅಂತ ಹೇಳಿ ಕರೆಯಲಾಗುತ್ತೆ. ಶಾಸನಗಳ ಪ್ರಕಾರವಾಗಿ ಭೂಮಿಯ ಆದಾಯವನ್ನು ಈ ಕೆಳಗಿನಂತೆ 3 ವಿಭಾಗಗಳಾಗಿ ಭಾಗವನ್ನು ಮಾಡ್ತಾರೆ ಅಂತ ಹೇಳಿ ನೋಡ್ಬೋದು. ಮೊದಲಿಗೆ ದೇವಭೋಗ ಅಂತ ಹೇಳಿ, ಅಂದರೆ ದೇವಾಲಯದ ಪೂಜೆ ಮತ್ತು ನಿರ್ವಹಣೆಗಾಗಿ ಇಲ್ಲಿ ಆದಾಯವನ್ನು ಭಾಗ ಮಾಡಲಾಗ್ತಾ ಇತ್ತು. ನಂತರ ವಿದ್ಯಾಭೋಗ ಅಥವಾ ಬ್ರಹ್ಮ ಭೋಗ ಅಂತ ಹೇಳಿ ಅಗ್ರಹಾರಗಳು, ವಿದ್ವಾಂಸರು ಮತ್ತು ಶಿಕ್ಷಣ ಸಂಸ್ಥೆಗಳ ಬಳಕೆಗಾಗಿ ಆದಾಯವನ್ನು ವಿಂಗಡಣೆಯನ್ನು ಮಾಡ್ತಾ ಇದ್ರು. ನಂತರ ನಗರ ಭೋಗ ಅಥವಾ ರಾಜಭೋಗ ಅಂತ ಬಂದಾಗ ಸ್ಥಳೀಯ ಆಡಳಿತ ಅಥವಾ ಜನರ ಕಲ್ಯಾಣಕ್ಕಾಗಿ ಆದಾಯವನ್ನು ಇಲ್ಲಿ ಹಂಚಿಕೆಯನ್ನು ಮಾಡಲಾಗ್ತಾ ಇತ್ತು. ಸೊ ಇದನ್ನು ನಾವು ತ್ರಿಭೋಗ ಅಂತ ಹೇಳಿ ಕರೆಯಲಾಗುತ್ತೆ. ನಂತರ ತಾಳವೃತ್ತಿ ಅಂತ ಹೇಳಿ ಬರುತ್ತೆ.
ಸೊ ಇದರ ಅರ್ಥವನ್ನು ನಾವು ನೋಡೋದಾದರೆ ದೇವಾಲಯದ ಆಡಳಿತ ಅಥವಾ ನಿರಂತರ ದೀಪಾರಾಧನೆ ಮತ್ತು ನಂದಾದೀಪಕ್ಕಾಗಿ ಮೀಸಲಿಟ್ಟಂತಹ ಒಂದು ಭೂಮಿಯ ಆದಾಯವನ್ನು ನಾವು ತಾಳವೃತ್ತಿ ಅಂತ ಹೇಳಿ ಕರೆಯಲಾಗುತ್ತೆ. ಕದಂಬರ ಕಾಲದ ಕೆಲವು ಶಾಸನಗಳಲ್ಲಿ ಈ ಪದದ ಉಲ್ಲೇಖವಿರುವಂಥದ್ದನ್ನು ನಾವು ನೋಡ್ಬೋದು. ದೇವಾಲಯದ ದೈನಂದಿನ ಧಾರ್ಮಿಕ ವಿಧಿವಿಧಾನಗಳು ಯಾವುದೇ ಅಡೆತಡೆ ಇಲ್ಲದೆ ನಡೆಯಲು ತಾಳವೃತ್ತಿ ಅನ್ನುವಂತಹ ಭೂಮಿಯನ್ನು ದತ್ತಿಯಾಗಿ ನೀಡಲಾಗ್ತಿತ್ತು ಅಂತ ಹೇಳಿ ನಾವು ನೋಡ್ಬೋದು. ಇದು ವಂಶ ಪಾರಂಪರೆಯಾಗಿ ದೇವಾಲಯದ ಸೇವೆ ಮಾಡುವವರಿಗೆ ಸೇರ್ತಿತ್ತು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಭೂಮಿ ಹಂಚಿಕೆ ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ಕದಂಬರ ಕಾಲದ ಶಿಕ್ಷಣದ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿ ನಾವು ನೋಡೋದಾದರೆ, ಕದಂಬರು ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ರಾಜಾಶ್ರಯವನ್ನು ನೀಡಿದಂತಹ ಅಗ್ರಗಣ್ಯರು ಅಂತ ಹೇಳಿ ನಾವು ನೋಡ್ಬೋದು. ಇವರ ಕಾಲದಲ್ಲಿ ಶಿಕ್ಷಣ ಅನ್ನುವಂಥದ್ದು ಧಾರ್ಮಿಕವಾಗಿ ಕೂಡ ಅಭ್ಯಾಸವನ್ನು ಮಾಡಲಾಗ್ತಾ ಇತ್ತು ಮತ್ತು ಲೌಕಿಕ ಶಿಕ್ಷಣವನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಮೊದಲಿಗೆ ಅಗ್ರಹಾರಗಳು ಅಂತ ಹೇಳಿ ಬಂದಾಗ, ಅಗ್ರಹಾರಗಳು ಅಂದಿನ ಕಾಲದ ಉನ್ನತ ಶಿಕ್ಷಣ ಕೇಂದ್ರಗಳಾಗಿರುತ್ತೆ. ವಿದ್ವಾಂಸರಾಗಿರ್ಬೋದು, ಬ್ರಾಹ್ಮಣರಾಗಿರ್ಬೋದು, ಇವರೆಲ್ಲರೂ ಕೂಡ ವಾಸ ಮಾಡ್ತಿದ್ದಂತಹ ಹಳ್ಳಿಗಳನ್ನು ಪ್ರದೇಶವನ್ನು ನಾವು ಅಗ್ರಹಾರಗಳು ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಡೀ ಗ್ರಾಮವೇ ಒಂದು ವಿಶ್ವವಿದ್ಯಾನಿಲಯದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡ್ತಾ ಇತ್ತು ಅನ್ನುವಂತಹ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ನಂತರ ತಾಳಗುಂದ ಅಗ್ರಹಾರ ಅಂತ ಹೇಳಿ ಬರುತ್ತೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದು ಕದಂಬರ ಕಾಲದ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಾಚೀನ ಅಗ್ರಹಾರ ಅಂತ ಹೇಳಿ ನಾವು ನೋಡ್ಬೋದು. ಮಯೂರ ಶರ್ಮನು ಇಲ್ಲಿಂದಲೇ ತನ್ನ ವಿದ್ಯಾಭ್ಯಾಸವನ್ನು ಆರಂಭವನ್ನು ಮಾಡಿದ್ದಾನೆ ಅನ್ನುವಂತಹ ವಿಚಾರವನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಇಲ್ಲಿ ವೇದ, ವೇದಾಂಗ, ತರ್ಕ ಮತ್ತು ದರ್ಶನಗಳನ್ನು ಬೋಧನೆಯನ್ನು ಮಾಡಲಾಗ್ತಿತ್ತು ಅನ್ನುವಂಥ ವಿಚಾರವನ್ನು ಕೂಡ ನಾವು ನೋಡ್ಬೋದು. ಸೊ ಇದಾದ ನಂತರ ಬಳ್ಳಿಗಾವೆ ಅಥವಾ ಲಕ್ಕುಂಡಿ ಅಂತ ಹೇಳಿ ಬರುತ್ತೆ. ಇವು ಕೂಡ ನಂತರದ ಕಾಲದಲ್ಲಿ ಪ್ರಮುಖ ಶಿಕ್ಷಣ ಕೇಂದ್ರಗಳಾಗಿ ಬೆಳೀತವೆ. ಇದರಲ್ಲಿ ನಾವು ಲಕ್ಕುಂಡಿ ಅಂತ ಬಂದಾಗ ನಾವು ಗದಗ ಜಿಲ್ಲೆಯಲ್ಲಿ ನೋಡ್ಬೋದು. ಸೊ ಜೈನ ಮತ್ತು ವೈದಿಕ ಶಿಕ್ಷಣಕ್ಕೆ ಈ ಒಂದು ಪ್ರದೇಶವು ಬಹಳಷ್ಟು ಹೆಸರುವಾಸಿ ಆಗಿರುತ್ತೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಘಟಿಕಾ ಸ್ಥಾನಗಳು ಅಂತ ಬಂದಾಗ ಪ್ರಮುಖವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ನಾವು ನಾಗಾವಿ ಘಟಿಕಾ ಸ್ಥಾನವನ್ನು ನಾವು ನೋಡ್ಬೋದು. ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ವಿಶ್ವವಿದ್ಯಾನಿಲಯ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇಲ್ಲಿನ ಶಾಸನಗಳ ಪ್ರಕಾರ ನಾಗಾವಿ ಘಟಿಕಾ ಸ್ಥಾನದಲ್ಲಿ ಸುಮಾರು 200 ಮಂದಿ ವೇದ ವಿದ್ಯಾರ್ಥಿಗಳು ಮತ್ತು 52 ಮಂದಿ ಶಾಸ್ತ್ರ ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ರು. ಇವರಿಗೆ ಪಾಠವನ್ನು ಮಾಡಲು ಪ್ರತ್ಯೇಕ ಶಿಕ್ಷಕರು ಇದ್ದರು ಮತ್ತು ವಿದ್ಯಾರ್ಥಿಗಳಿಗೆ ಉಚಿತ ಊಟ, ವಸತಿಯ ವ್ಯವಸ್ಥೆ ಮತ್ತು ಇದನ್ನು ಕರ್ನಾಟಕದ ನಳಂದ ಅಂತ ಹೇಳಿ ಕರೆಯಲಾಗ್ತಿತ್ತು ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಕದಂಬರ ಕಾಲದ ಮತ್ತೊಂದು ಪ್ರಸಿದ್ಧ ಘಟಿಕಾ ಸ್ಥಾನ ಅಂತ ಬಂದಾಗ ನಾವು ಹೆಂಜೇರು ಅಥವಾ ಹೇಮಾವತಿ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇಲ್ಲಿ ನಾವು ನೊಳಂಬರೇಶ್ವರ ದೇವಾಲಯವನ್ನು ಕೂಡ ನಾವು ನೋಡ್ಬೋದು. ಪ್ರಸ್ತುತ ಇದು ಆಂಧ್ರ ಪ್ರದೇಶ ಗಡಿಯ ಸಮೀಪದಲ್ಲಿರುವ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನೊಳಂಬ ಪಲ್ಲವರ ರಾಜಧಾನಿಯಾಗಿದ್ದಂತಹ ಎಂಜೇರು ಏನಿದೆ, ಇದು ಶೈವ ಶಿಕ್ಷಣದ ಕೇಂದ್ರವಾಗಿತ್ತು ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿನ ನೊಳಂಬರೇಶ್ವರ ದೇವಾಲಯದ ಆವರಣವು ಕೇವಲ ಪೂಜಾ ಸ್ಥಳವಾಗಿರದೆ ಘಟಿಕಾ ಸ್ಥಾನವಾಗಿ ದೊಡ್ಡ ಮಟ್ಟದ ಸಾಹಿತ್ಯ ಮತ್ತು ತರ್ಕಶಾಸ್ತ್ರದ ಚರ್ಚೆಗಳಿಗೆ ವೇದಿಕೆ ಆಗಿತ್ತು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಮತ್ತೊಂದು ಪ್ರಸಿದ್ಧವಾದಂತಹ ಘಟಿಕಾ ಸ್ಥಾನ ಅಂತ ಬಂದಾಗ ನಾವು ತೆರದಾಳವನ್ನು ನೋಡ್ಬೋದು. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ಈ ಒಂದು ಘಟಿಕಾ ಸ್ಥಾನದಲ್ಲಿ ಜೈನ ಧರ್ಮ ಮತ್ತು ವೈದಿಕ ಧರ್ಮ ಇವೆರಡಕ್ಕೂ ಕೂಡ ಶಿಕ್ಷಣವನ್ನು ಕೊಡ್ತಾ ಇದ್ರು ಅಂತ ಹೇಳಿ ನೋಡ್ಬೋದು. ಮತ್ತು ಉತ್ತರ ಕರ್ನಾಟಕದ ಪ್ರಮುಖ ವಾಣಿಜ್ಯ ಮತ್ತು ಶಿಕ್ಷಣ ಕೇಂದ್ರವಾಗಿ ಈ ಒಂದು ತೆರದಾಳ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿತ್ತು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಘಟಿಕಾ ಸ್ಥಾನಗಳು ಅಂತ ಬಂದಾಗ ಇಲ್ಲಿ ಊರುಗಳನ್ನು ನಾವು ಘಟಿಕಾಪ್ರಾಯ ಅಥವಾ ವಿದ್ಯಾನಗರ ಅಂತಲೂ ಕೂಡ ಕರೆಯಲಾಗ್ತಾ ಇರುತ್ತೆ. ಚತುರ್ವೇದ ವಿದ್ಯಾ ಅಂತ ಹೇಳಿ ಬಂದಾಗ ಇಲ್ಲಿ 14 ಪ್ರಕಾರದ ವಿದ್ಯೆಗಳನ್ನು ಈ ಒಂದು ಘಟಿಕಾ ಸ್ಥಾನಗಳಲ್ಲಿ ನಾವು ಅಧ್ಯಯನವನ್ನು ಮಾಡ್ಬೋದಾಗಿರುತ್ತೆ. ಅದರಲ್ಲಿ ವೇದ ಆಗಿರ್ಬೋದು, ಪುರಾಣ ಆಗಿರ್ಬೋದು, ಮೀಮಾಂಸೆ ಆಗಿರ್ಬೋದು, ವ್ಯಾಕರಣ ಆಗಿರ್ಬೋದು, ತರ್ಕ ಆಗಿರ್ಬೋದು. ಸೊ ಇವೆಲ್ಲವನ್ನು ಕೂಡ ಈ ಘಟಿಕಾ ಸ್ಥಾನದಲ್ಲಿ ಬೋಧನೆಯನ್ನು ಮಾಡಲಾಗ್ತಾ ಇರುತ್ತೆ.
ನಂತರ ಸ್ವಾಯತ್ತತೆ ಅಂತ ಹೇಳಿ ಬಂದಾಗ ಇಲ್ಲಿ ಘಟಿಕಾ ಸ್ಥಾನಗಳಿಗೆ ಭೂದಾನವನ್ನು ರಾಜರು ಕೊಡ್ತಾ ಇದ್ರು. ಹಾಗಾಗಿ ಈ ಒಂದು ಪ್ರದೇಶದ ಸಂಪೂರ್ಣವಾದಂತಹ ಆಳ್ವಿಕೆ ವಿದ್ವಾಂಸರ ಕೈಯಲ್ಲಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟೂ ಕೂಡ ಬಹಳಷ್ಟು ಪ್ರಮುಖವಾದಂತಹ ಮಾಹಿತಿಗಳು ಆಗಿರುತ್ತೆ. ಓಕೆ, ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ಶಾಸನಗಳ ಬಗ್ಗೆ. ಸೊ ಶಾಸನಗಳ ಒಂದು ಪಾಠನ ನಾನು ಸಪ್ರೇಟಾಗಿ ತೆಗೆದುಕೊಂಡಿದ್ದೇನೆ. ಕಾರಣ ಏನು ಅಂತ ಹೇಳಿದ್ರೆ, ಸೊ ಯಾವ ರಾಜರು ಇದನ್ನು ಹೊರಡಿಸಿದ್ರು ಅಲ್ಲೇ ನಾನು ಡಿಸ್ಕಸನ್ನು ಮಾಡಿದರೆ ಸೊ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ಸ್ ಬರಬಹುದು ಅಂತ ಹೇಳಿ ನಾನು ಶಾಸನಗಳನ್ನು ಸಪ್ರೇಟಾಗಿ ತೆಗೆದುಕೊಂಡಿದ್ದೀನಿ. ಯಾಕೆ ಅಂದರೆ ಶಾಸನಗಳು ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ ಕಾರಣದಿಂದ. ಓಕೆ, ಸೊ ಮೊದಲಿಗೆ ನಾವು ಚಂದ್ರಾವಳಿ ಶಾಸನದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಈ ಹಿಂದೆ ನಾನು ಚಂದ್ರಾವಳಿ ಶಾಸನಕ್ಕೆ ಇಂಟ್ರೊಡಕ್ಷನನ್ನು ಕೊಟ್ಟಿದ್ದೇನೆ. ಮಯೂರ ಶರ್ಮನಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಹೇಳೋ ಸಂದರ್ಭದಲ್ಲಿ ಸೊ ಚಂದ್ರಾವಳಿ ಶಾಸನ ಅನ್ನುವಂಥದ್ದು ಮಯೂರವರ್ಮನ ಕಾಲಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದ ಶಾಸನವಾಗಿರುತ್ತೆ. ಸೊ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಮೀಪವಿರುವಂತಹ ಚಂದ್ರವಳಿ ಅನ್ನುವಂತಹ ಒಂದು ಐತಿಹಾಸಿಕ ತಾಣದಲ್ಲಿ ಈ ಒಂದು ಶಾಸನ ಕಂಡು ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನೀವು ಯಾರಾದರೂ ಕೂಡ ಚಿತ್ರದುರ್ಗ ಬೆಟ್ಟಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಚಿತ್ರದುರ್ಗದ ಬೆಟ್ಟದ ಒಂದು ತಳಭಾಗದಲ್ಲಿ ನಾವು ಒಂದು ಕೆರೆಯನ್ನು ನೋಡ್ತೀವಿ. ಸೊ ಆ ಒಂದು ಕೆರೆಯನ್ನು ನಾವು ಚಂದ್ರಾವಳಿ ಕೆರೆ ಅಂತ ಹೇಳಿ ಕರೆಯಲಾಗುತ್ತೆ. ಈ ಒಂದು ಚಂದ್ರಾವಳಿ ಕೆರೆಯ ಹತ್ತಿರದಲ್ಲೇ ನಮಗೆ ಈ ಒಂದು ಶಾಸನ ಸಿಕ್ಕಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ ನಾನು ಕೆರೆಯ ಚಿತ್ರವನ್ನು ಕೊಟ್ಟಿದ್ದೇನೆ ನೋಡಿ. ಸೊ ಇದು ಚಿತ್ರದುರ್ಗ ಜಿಲ್ಲೆಯ ಕೋಟೆ ಆಗಿರುತ್ತೆ ಈ ಭಾಗ. ಸೊ ಇದರ ಒಂದು ಮೇಲ್ಭಾಗದಿಂದ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಈ ಒಂದು ಕೆರೆ ಕಾಣಿಸುತ್ತೆ. ಈ ಕೆರೆಯ ಪಕ್ಕದಲ್ಲೇನೆ ನಾವು ಚಂದ್ರಾವಳಿ ಪ್ರದೇಶವನ್ನು ಕೂಡ ನೋಡ್ಬೋದು. ಈ ಚಂದ್ರಾವಳಿ ಪ್ರದೇಶದಲ್ಲಿ ನಾವು ಈ ಒಂದು ಶಾಸನವನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಂತರ ಆ ಕಾಲ ಅಂತ ಹೇಳಿ ಬಂದಾಗ ನಾವು ಕ್ರಿಸ್ತಶಕ 4ನೇ ಶತಮಾನವನ್ನು ತೆಗೆದುಕೊಳ್ಬೋದು ಮತ್ತು ಮಯೂರವರ್ಮನ ಕಾಲದಲ್ಲಿ ರಚನೆಯಾದಂತಹ ಒಂದು ಶಾಸನ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಭಾಷೆ ಮತ್ತು ಲಿಪಿ ಅಂತ ಹೇಳಿ ಬಂದಾಗ ಚಂದ್ರಾವಳಿ ಶಾಸನವು ಪ್ರಾಕೃತ ಭಾಷೆಯಲ್ಲಿದ್ದು ಬ್ರಾಹ್ಮಿ ಲಿಪಿಯಲ್ಲಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ ಕದಂಬರ ನಂತರದ ಶಾಸನಗಳಲ್ಲಿ ನಾವು ಯಥೇಚ್ಛು ಪ್ರಮಾಣದಲ್ಲಿ ಸಂಸ್ಕೃತ ಮತ್ತು ಕನ್ನಡವನ್ನು ನೋಡ್ತೀವಿ. ಆರಂಭಿಕದಲ್ಲಿ ನಾವು ಪ್ರಾಕೃತ ಭಾಷೆಯಲ್ಲಿ ಶಾಸನಗಳು ರಚನೆಗೊಂಡಿರುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನೀವಿಲ್ಲಿ ನೋಡ್ತಾ ಇರುವಂತಹ ಚಂದ್ರಾವಳಿ ಕೆರೆ ಏನಿದೆ, ಈ ಒಂದು ಕೆರೆ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಈ ಕೆರೆಯನ್ನು ಮಯೂರವರ್ಮನು ನಿರ್ಮಿಸಿದ್ದಾನೆ ಅನ್ನುವಂತಹ ಒಂದು ಮಾಹಿತಿಯು ಕೂಡ ನಮಗೆ ಈ ಚಂದ್ರಾವಳಿ ಶಾಸನದಿಂದ ದೊರೆಯುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ ವಿಷಯ ಅಂತ ಹೇಳಿ ಬಂದಾಗ ಮಯೂರ ಶರ್ಮನು ತನ್ನ ರಾಜ್ಯದ ಗಡಿಯನ್ನು ವಿಸ್ತರಿಸಲು ನಡೆಸಿದಂತಹ ಯುದ್ಧಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ಶಾಸನ ಕೊಡ್ತಾ ಹೋಗುತ್ತೆ. ಅದರಲ್ಲೂ ವಿಶೇಷವಾಗಿ ಪಲ್ಲವರಾಗಿರ್ಬೋದು, ಅಭಿರ ಮತ್ತು ತ್ರೈಕೂಟಕರನ್ನು ಸೋಲಿಸಿದಂತಹ ಉಲ್ಲೇಖಗಳನ್ನು ನಾವು ಚಂದ್ರಾವಳಿ ಶಾಸನದಲ್ಲಿ ನೋಡ್ಬೋದಾಗಿರುತ್ತೆ. ನಂತರ ಮಯೂರ ಶರ್ಮನು ತನ್ನ ಸಾಮ್ರಾಜ್ಯ ಸ್ಥಾಪನೆಯ ನಂತರ ಸುತ್ತಮುತ್ತಲಿನ ಅನೇಕ ಪ್ರಬಲ ರಾಜ್ಯಗಳನ್ನು ಸೋಲಿಸಿದ ವಿಚಾರದ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಸೊ ನಂತರದಲ್ಲಿ ಇಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ನೀವು ನೋಡ್ಬೋದು ಶಾಸನದಲ್ಲಿ ಹೇಗೆ ಕದಂಬರ ಬಗ್ಗೆ ವಿಚಾರಗಳನ್ನು ತಿಳಿಸಿದ್ದಾರೆ ಅಂತ ಹೇಳಿ. ನಂತರ ಇದು ಚಂದ್ರಾವಳಿ ಕೆರೆ ಆಗಿರುತ್ತೆ. ಸೊ ಈ ಕೆರೆಯನ್ನು ಕೂಡ ಮಯೂರವರ್ಮ ನಿರ್ಮಿಸಿದ್ದಾನೆ ಅಂತ ಹೇಳಿ ನೋಡ್ಬೋದು. ಸೊ ಇದರ ಪಕ್ಕದಲ್ಲಿ ಚಂದ್ರಾವಳಿ ಅನ್ನುವಂತಹ ಪ್ರದೇಶದ ಬಗ್ಗೆ ಒಂದು ಇತಿಹಾಸವನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ ಬಹಳಷ್ಟು ಪ್ರಮುಖವಾದ ವಿಚಾರ ಏನು ಅಂದರೆ, ಈ ಚಂದ್ರಾವಳಿ ಕೆರೆಯಿಂದ ಸ್ವಲ್ಪ ನೀವು ಮುಂದಕ್ಕೆ ಹೋದರೆ ಇಲ್ಲಿ ಒಂದು ಗುಹೆ ಮತ್ತು ಒಂದು ದೇವಸ್ಥಾನ ಸಿಗುತ್ತೆ. ಇದು ಬಹಳಷ್ಟು ವಿಶಿಷ್ಟವಾದಂತಹ ಒಂದು ಮಹತ್ವವನ್ನು ಹೊಂದಿರುವಂತಹ ಗುಹೆ ಆಗಿರುತ್ತೆ. ಸೊ ಯಾರೆಲ್ಲ ಈ ಒಂದು ಗುಹೆಗೆ ಭೇಟಿ ಕೊಟ್ಟಿದ್ದೀರಾ ಅವರು ಕಮೆಂಟ್ ಮೂಲಕ ತಿಳಿಸ್ಬೇಕು ಈ ಒಂದು ಗುಹೆಯ ಒಂದು ಪ್ರಾಮುಖ್ಯತೆ ಅಥವಾ ವಿಶೇಷತೆ ಏನು ಅಂತ. ಓಕೆ, ಸೊ ಇದಾದ ನಂತರ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಬಹಳಷ್ಟು ಪ್ರಮುಖವಾದಂತಹ ಶಾಸನ ಅಲ್ಮಿಡಿ ಶಾಸನ. ಓಕೆ, ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಕ್ರಿಸ್ತಶಕ 450ರಲ್ಲಿ ಕಾಕಸ್ಥ-ವರ್ಮನ ಕಾಲದಲ್ಲಿ ರಚನೆಗೊಂಡಿರುವಂತಹ ಒಂದು ಶಾಸನವಾಗಿರುತ್ತೆ. ನಮ್ಮ ಕನ್ನಡ ಭಾಷೆಯ ಉಗಮ ಮತ್ತು ವಿಕಾಸವನ್ನು ತಿಳಿಸುವಂತಹ ಒಂದು ಅತ್ಯದ್ಭುತವಾದಂತಹ ಒಂದು ದಾಖಲೆ ಅಂತ ಹೇಳಿ ನಾವು ನೋಡ್ಬೋದು. ಅಲ್ಮಿಡಿ ಶಾಸನವು ನಮಗೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಲ್ಮಿಡಿ ಅನ್ನುವಂತಹ ಗ್ರಾಮದಲ್ಲಿ ಈ ಶಾಸನ ದೊರಕಿದೆ ಅಂತ ಹೇಳಿ ನಾವು ನೋಡ್ಬೋದು. ಇದು ಕಾಕಸ್ಥ-ವರ್ಮನ ಕಾಲದಲ್ಲಿ ರಚನೆಗೊಂಡಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ.
ಸೊ ಇದು ಲಭ್ಯವಿರುವಂತಹ ಕನ್ನಡದ ಮೊದಲ ಕನ್ನಡ ಶಾಸನ ಅಂತ ಹೇಳಿ ನಾವು ನೋಡ್ಬೋದು. ಆದರೆ ಇದಕ್ಕಿಂತ ಮುಂಚೆ ನೀವು ಮೌರ್ಯರ ಬಗ್ಗೆ ಅಧ್ಯಯನವನ್ನು ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬ್ರಹ್ಮಗಿರಿ ಶಾಸನ ಸಿಗುತ್ತೆ. ಈ ಬ್ರಹ್ಮಗಿರಿ ಶಾಸನದಲ್ಲಿ ಕನ್ನಡ ಪದಗಳ ಬಳಕೆ ಇತ್ತು ಅಂತ ಹೇಳಿ ಕಂಡುಹಿಡಿಯಲಾಗಿತ್ತು. ಅದರಲ್ಲಿ ನಾವು ಇಸಿಲ ಅನ್ನುವಂತಹ ಒಂದು ಪದ ಬ್ರಹ್ಮಗಿರಿ ಶಾಸನದಲ್ಲಿ ಕಂಡು ಬರುತ್ತೆ ಅನ್ನುವಂಥ ಮಾಹಿತಿಯನ್ನು ನೀವೆಲ್ಲರೂ ಕೂಡ ಅಧ್ಯಯನವನ್ನು ಮಾಡಿರ್ತೀವಿ. ಹಾಗಾಗಿ ಕನ್ನಡ ಪದವನ್ನು ಬಳಕೆ ಮಾಡಿರುವಂತಹ ಮೊಟ್ಟ ಮೊದಲ ಶಾಸನ ಅಂತ ಬಂದರೆ ಅದು ಬ್ರಹ್ಮಗಿರಿ ಶಾಸನ ಆಗಿರುತ್ತೆ. ಆದರೆ ಕನ್ನಡದ ಮೊದಲ ಶಾಸನ ಅಂತ ಬಂದಾಗ ನಾವು ಅಲ್ಮಿಡಿ ಶಾಸನವನ್ನು ತೆಗೆದುಕೊಳ್ತೀವಿ. ಓಕೆ, ಸೊ ನೀವು ನೋಡ್ತಿರುವಂಥದ್ದು ಅಲ್ಮಿಡಿ ಶಾಸನದ ಫೋಟೋವನ್ನು ನೀವು ನೋಡ್ತಾ ಇದ್ದೀರಾ. ಸೊ ಇದು ಅಲ್ಮಿಡಿ ಗ್ರಾಮದಲ್ಲಿ ಅಲ್ಮಿಡಿ ಶಾಸನದ ಒಂದು ಪ್ರತಿಯನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಸೊ ಪ್ರೆಸೆಂಟು ಅಲ್ಮಿಡಿ ಶಾಸನ ಅನ್ನುವಂಥದ್ದು ಬೆಂಗಳೂರಿನ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ರಕ್ಷಣೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಅಲ್ಮಿಡಿ ಶಾಸನ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ನೀವಿಲ್ಲಿ ಗಮನಿಸಬೇಕಾಗತ್ತೆ. ಯಾಕೆ ಅಂದರೆ ಇದ್ರ ಬಗ್ಗೆ ಪ್ರಶ್ನೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಬರಹಗಳು ಹೇಗಿದೆ ಅಂತ ಹೇಳಿ. ಸೊ ಇಲ್ಲಿ ಒಂದು ಮಾಹಿತಿಯನ್ನು ನೀವು ಗಮನಿಸಬೇಕು. ಯಾವ ರೀತಿಯಾದಂತಹ ಒಂದು ಆಕಾರದಲ್ಲಿ ಈ ಒಂದು ಅಲ್ಮಿಡಿ ಶಾಸನವನ್ನು ಕೆತ್ತನೆಯನ್ನು ಮಾಡಲಾಗಿದೆ ಅಂತ ಹೇಳಿ. ಸೊ ಉದಾಹರಣೆಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ರೀತಿ ಇದೆ. ಇದ್ರ ಮೇಲ್ಗಡೆ ನಾವು ಒಂದು ಚಕ್ರದ ರೀತಿಯಲ್ಲಿ ನೋಡ್ತಾ ಇದ್ದೀವಿ ಅಲ್ವಾ. ಸೊ ಇದ್ರ ಮೇಲೂ ಕೂಡ ಪ್ರಶ್ನೆ ಬರ್ಬೋದು, ಯಾಕೆ ಈ ರೀತಿ ಚಕ್ರವನ್ನು ಮೇಲ್ಗಡೆ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಎಲ್ಲ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ನಂತರ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಅಲ್ಮಿಡಿ ಶಾಸನದಲ್ಲಿ ಯಾವ ವಿಷಯಗಳನ್ನು ಮಂಡನೆಯನ್ನು ಮಾಡಿದ್ದಾರೆ ಅಥವಾ ಅಲ್ಮಿಡಿ ಶಾಸನದಲ್ಲಿರುವಂತಹ ವಿಷಯಗಳಾದರೂ ಯಾವುದು ಅಂತ ಹೇಳಿ. ಮೊದಲಿಗೆ ಅಲ್ಮಿಡಿ ಶಾಸನ ಅನ್ನುವಂಥದ್ದು ಒಂದು ದಾನದತ್ತಿ ಶಾಸನದ ರೂಪದಲ್ಲಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ದಾನದತ್ತಿ ಶಾಸನ ಅಂತ ಹೇಳಿದ್ರೆ ಉದಾಹರಣೆಯನ್ನು ಕೊಡೋದಾದರೆ ಕದಂಬ ಕುಟುಂಬದವರು ಒಂದು ಕುಟುಂಬಕ್ಕೆ ಅಥವಾ ಒಂದು ಸಮುದಾಯಕ್ಕೆ ಒಂದು ಭೂಮಿಯನ್ನು ದಾನವಾಗಿ ಕೊಟ್ಟಿದ್ರೆ ಅಥವಾ ಒಂದಿಷ್ಟು ಹಳ್ಳಿಗಳನ್ನು ತೆರಿಗೆಯಿಂದ ವಿನಾಯಿತಿಯನ್ನು ನೀಡಿ ಆ ಗ್ರಾಮಗಳನ್ನು ಕೊಟ್ಟಿದ್ರೆ ಸೊ ಅವುಗಳನ್ನು ನಾವು ದಾನ ಅಂತ ಹೇಳಿ ಕರಿತೀವಿ. ಸೊ ಈಗ ಒಂದು ಭೂಮಿಯನ್ನು ದಾನವಾಗಿ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಒಂದು ಉದ್ದೇಶವಿರುತ್ತೆ. ಹಾಗೆ ಒಂದು ಊರನ್ನು ತೆರಿಗೆಯಿಂದ ವಿನಾಯಿತಿ ಮಾಡಿದ್ದಾರೆ ಅಂದರೆ ಅದಕ್ಕೂ ಕೂಡ ಉದ್ದೇಶ ಇರುತ್ತೆ. ಹಾಗಾಗಿ ದಾನವಾಗಿ ಕೊಟ್ಟಂತಹ ಒಂದು ವಿಷಯದ ಉದ್ದೇಶವನ್ನು ತಿಳಿಸುವಂತಹ ಶಾಸನವನ್ನು ನಾವು ದಾನದತ್ತಿ ಶಾಸನ ಅಂತ ಹೇಳಿ ಕರಿತೀವಿ. ಹಾಗಾಗಿ ಅಲ್ಮಿಡಿಯು ಕೂಡ ಒಂದು ದಾನದತ್ತಿ ಶಾಸನವಾಗಿರುತ್ತೆ. ಸೊ ನಂತರ ಅಲ್ಮಿಡಿ ಶಾಸನದಲ್ಲಿ ಒಂದು ಸಂದರ್ಭ ಬರುತ್ತೆ. ಯಾವುದು ಅಂತ ಹೇಳಿದ್ರೆ ಕದಂಬರು ಆಗಿರ್ಬೋದು, ಪಲ್ಲವರು ಆಗಿರ್ಬೋದು ಮತ್ತು ಬಾಣರು ಆಗಿರ್ಬೋದು, ಇವರ ನಡುವೆ ಒಂದು ಯುದ್ಧ ಏರ್ಪಡುತ್ತೆ. ಈ ಯುದ್ಧದ ವಿವರವನ್ನು ಕೂಡ ನಾವು ಅಲ್ಮಿಡಿ ಶಾಸನದಲ್ಲಿ ನೋಡ್ಬೋದು. ಈ ಒಂದು ಯುದ್ಧದಲ್ಲಿ ಕಾಕುಸ್ಥವರ್ಮನ ಸೈನ್ಯದಲ್ಲಿದ್ದಂತಹ ವಿಜಯ ಅರಸ ಅನ್ನುವಂತಹ ಯೋಧ ಏನಿರ್ತಾನೆ, ಈತ ಕದಂಬ ಕುಟುಂಬದ ಪರವಾಗಿ ಆತ ಪಲ್ಲವರು ಮತ್ತು ಬಾಣರ ವಿರುದ್ಧ ಯುದ್ಧವನ್ನು ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಯುದ್ಧ ಭೂಮಿಯಲ್ಲಿ ಆತ ವೀರ ಮರಣವನ್ನು ಹೊಂದುತ್ತಾನೆ. ಹಾಗಾಗಿ ಕಾಕುಸ್ಥವರ್ಮನ ಸೈನ್ಯದಲ್ಲಿದ್ದಂತಹ ವಿಜಯ ಅರಸ ಅನ್ನುವಂತಹ ಯೋಧನ ಶೌರ್ಯವನ್ನು ಮೆಚ್ಚಿ ಕದಂಬ ಕುಟುಂಬದವರು ಆತನ ಕುಟುಂಬಕ್ಕೆ ಪಲ್ಮಿಡಿ ಮತ್ತು ಮೂವಳ್ಳಿ ಅನ್ನುವಂತಹ 2 ಗ್ರಾಮಗಳನ್ನು ತೆರಿಗೆ ಮುಕ್ತವಾಗಿ ಬಾಳ್ಡೆಚ್ಚು ಅಂತ ಹೇಳಿದ್ರೆ ದಾನ ಕೊಡುಗೆ ಅಂತ ಹೇಳಿ ನೋಡ್ಬೋದು. ಈ ಒಂದು ಗ್ರಾಮವನ್ನು ದತ್ತಿ ನೀಡಿದ ವಿವರಗಳನ್ನು ಅಲ್ಮಿಡಿ ಶಾಸನದಲ್ಲಿ ನಾವು 16 ಸಾಲುಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ನಿಮಗೆ ಒಂದು ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ. ಅಲ್ಮಿಡಿ ಶಾಸನ ಅನ್ನುವಂಥದ್ದು ಒಂದು ದಾನದತ್ತಿ ಶಾಸನವಾಗಿರುತ್ತೆ. ಇಲ್ಲಿ ಯುದ್ಧದಲ್ಲಿ ವೀರ ಮರಣವನ್ನು ಹೊಂದಿದಂತಹ ವಿಜಯ ಅರಸನ ಕುಟುಂಬಕ್ಕೆ ಪಲ್ಮಿಡಿ ಮತ್ತು ಮೂವಳ್ಳಿ ಅನ್ನುವಂತಹ 2 ಗ್ರಾಮಗಳನ್ನು ತೆರಿಗೆ ಮುಕ್ತವಾಗಿ ಬಾಳ್ಡೆಚ್ಚು ಅಂದರೆ ದತ್ತಿಯಾಗಿ ನೀಡಿರುವಂತಹ ವಿಚಾರವನ್ನು 16 ಸಾಲುಗಳಲ್ಲಿ ಅಲ್ಮಿಡಿ ಶಾಸನದಲ್ಲಿ ವಿವರಿಸಲಾಗಿದೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ಇಲ್ಲಿ ಯಾವ ರೀತಿಯಾದಂತಹ ಭಾಷೆಯನ್ನು ಬಳಕೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಪೂರ್ವದ ಹಳೆಗನ್ನಡವನ್ನು ನಾವು ನೋಡ್ಬೋದು. ಸೊ ನಾನು ಆಗಲೇ ಪಿಕ್ಚರಲ್ಲಿ ತೋರಿಸ್ದೆ. ಸೊ ಇದನ್ನು ನೋಡಿದ್ರೆ ಖಂಡಿತವಾಗಿ ಇದು ನಮ್ಮ ಕನ್ನಡದ ಅಕ್ಷರದ ರೀತಿಯಲ್ಲಿ ಕಂಡು ಬರೋದಿಲ್ಲ. ಹಾಗಾಗಿ ಇದನ್ನು ನಾವು ಪೂರ್ವ ಹಳಗನ್ನಡ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವ ಭಾಷೆಯಲ್ಲಿದೆ?
ಪೂರ್ವ ಹಳಗನ್ನಡ. ಓಕೆ, ಸೊ ನಂತರ ಶಾಸನದ ಆರಂಭದಲ್ಲಿ ನಾವು ಸಂಸ್ಕೃತ ಶ್ಲೋಕಗಳನ್ನು ಕೂಡ ನೋಡ್ಬೋದು. ಹಾಗಾಗಿ ಅಲ್ಮಿಡಿ ಶಾಸನದಲ್ಲಿ ಸಂಸ್ಕೃತದ ಪ್ರಭಾವವನ್ನು ಕೂಡ ನಾವು ನೋಡ್ಬೋದು. ಸೊ ನಾವು ಸ್ಟಾರ್ಟಿಂಗಲ್ಲೇ ನೋಡಿದ್ದೇವೆ. ಸೊ ಆಡಳಿತ ಭಾಷೆ ಅಂತ ಬಂದಾಗ ಪ್ರಾಕೃತ ಮತ್ತು ಸಂಸ್ಕೃತವನ್ನು ನೋಡಿದ್ವಿ. ಆಡು ಭಾಷೆ ಅಂತ ಬಂದಾಗ ನಾವು ಕನ್ನಡವನ್ನು ನೋಡಿದ್ವಿ. ಹಾಗಾಗಿ ಅಲ್ಮಿಡಿ ಶಾಸನದಲ್ಲಿ ಆರಂಭದಲ್ಲಿ ನಾವು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಒಂದು ಸಂಸ್ಕೃತ ಶ್ಲೋಕವನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಶಾಸನದಲ್ಲಿ ಸಂಸ್ಕೃತ ಪದಗಳು ಬಳಕೆಯಲ್ಲಿದ್ದರೂ ಕೂಡ ಕ್ರಿಯಾಪದಗಳಾಗಿರ್ಬೋದು ಅಥವಾ ವಾಕ್ಯ ರಚನೆ ಅನ್ನುವಂಥದ್ದು ಅಪ್ಪಟ ನಮ್ಮ ಕನ್ನಡದ ಒಂದು ವ್ಯಾಕರಣದ ಒಂದು ರೀತಿಯಲ್ಲಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಲಿಪಿ ಅಂತ ಬಂದಾಗ ನಾವು ಇದನ್ನು ಕದಂಬ ಲಿಪಿ ಅಂತ ಹೇಳಿ ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ ಇದನ್ನು ಬಾಕ್ಸ್ ಹೆಡೆಡ್ ಲಿಪಿ ಅಂತಲೂ ಕೂಡ ಕರೆಯಲಾಗುತ್ತೆ. ಅಂದರೆ ಯಾವ ಶೈಲಿಯಲ್ಲಿ ಇವರು ಬರೆದಿದ್ದಾರಲ್ಲ ಇದನ್ನು ನಾವು ಬಾಕ್ಸ್ ಹೆಡೆಡ್ ಲಿಪಿ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ನಂತರ ಪ್ರಸ್ತುತ ಒಂದು ಶಾಸನದ ಸ್ಥಿತಿ ಹೇಗಿದೆ ಅಂತ ಹೇಳಿ ನೋಡೋದಾದರೆ, ಅಂದರೆ ಮೂಲ ಅಲ್ಮಿಡಿ ಶಾಸನ ಅನ್ನುವಂಥದ್ದು ಎಲ್ಲಿದೆ ಅಂತ ಹೇಳಿ ನೋಡೋದಾದರೆ, ಪ್ರಸ್ತುತ ಬೆಂಗಳೂರಿನ ಮ್ಯೂಸಿಯಂ ರಸ್ತೆಯಲ್ಲಿರುವಂತಹ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ಈ ಒಂದು ಮೂಲ ಅಲ್ಮಿಡಿ ಶಾಸನವನ್ನು ಸಂರಕ್ಷಣೆಯನ್ನು ಮಾಡಲಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಾವು ಆಗಲೇ ನೋಡಿದ್ವಿ. ಸೊ ಇಲ್ಲಿದೆ ನೋಡಿ. ಸೊ ನೀವು ಅಲ್ಮಿಡಿ ಗ್ರಾಮಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಮಿಡಿಯ ಪ್ರತಿಯನ್ನು ಇಲ್ಲಿ ಪರಿಸ್ಥಾಪನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಸೊ ಇಲ್ಲಿ ಮತ್ತೊಂದು ವಿಚಾರವನ್ನು ನಾವು ನೆನಪಿಡಬೇಕಾಗತ್ತೆ. ಅಲ್ಮಿಡಿ ಶಾಸನಕ್ಕಿಂತ ಮೊದಲು ಬಾದಾಮಿಯ ಶಾಸನಗಳನ್ನು ಹಳೆಯದು ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಯಾವಾಗ ಅಲ್ಮಿಡಿ ಶಾಸನವನ್ನು ಕಂಡುಹಿಡಿತಾರೋ ಆಗ ಗೊತ್ತಾಗತ್ತೆ ಅಲ್ಮಿಡಿ ಶಾಸನ ಅನ್ನುವಂಥದ್ದು ಬಹಳಷ್ಟು ಪ್ರಾಚೀನವಾಗಿದೆ ಅಂತ ಹೇಳಿ. ಸೊ ಇಲ್ಲಿ ಕದಂಬ ರಾಜವಂಶ ಅಂತ ಬಂದಾಗ ನಾವು ತಾಳಗುಂದ ಶಾಸನವನ್ನು ಸಂಸ್ಕೃತದಲ್ಲಿ ನೋಡ್ತೀವಿ, ಅಲ್ಮಿಡಿ ಶಾಸನವನ್ನು ಕನ್ನಡದಲ್ಲಿ ನೋಡ್ತೀವಿ. ಹಾಗಾಗಿ ಕದಂಬ ರಾಜವಂಶದವರು ಎರಡು ಭಾಷೆಗಳಿಗೆ ಒಂದು ಪ್ರಮುಖವಾದಂತಹ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಸೊ ಈಗ ನಾವು ನೋಡ್ತಾ ಹೋಗೋಣ ಅಲ್ಮಿಡಿ ಶಾಸನದಲ್ಲಿರುವಂತಹ 16 ಸಾಲುಗಳು ಯಾವುದು ಅಂತ ಹೇಳಿ. ಸೊ ಇಲ್ಲಿ ನೀವು ನೋಡ್ತಿರುವಂಥದ್ದು ಅಧಿಕೃತವಾದಂತಹ ಸಾಲುಗಳು ಮತ್ತು ಇತಿಹಾಸಗಾರರ ಪ್ರಕಾರವಾಗಿ ಈ ಒಂದು ಶಾಸನವು ಪೂರ್ವದ ಹಳಗನ್ನಡದಲ್ಲಿ ಇರೋದ್ರಿಂದ ಬಹಳಷ್ಟು ಇತಿಹಾಸಗಾರರು ಬೇರೆ ಬೇರೆ ರೀತಿಯಾದಂತಹ ಕನ್ನಡದ ಒಂದು ರೂಪವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಯಾವ ಸಾಲುಗಳನ್ನು ಕೇಳಬಹುದು ಅಂತ ಹೇಳಿ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಸೊ ನಾನು ಆಗಲೇ ಹೇಳಿದೆ, ಈ 16 ಸಾಲುಗಳಲ್ಲಿ ಮೊದಲನೇ ಸಾಲಿನಲ್ಲಿ ಸಂಸ್ಕೃತ ಶ್ಲೋಕ ಅಂದರೆ ವಿಷ್ಣುವಿನ ಸ್ತುತಿಯಿಂದ ಆರಂಭವಾಗುತ್ತೆ ಅಂತ ಹೇಳಿ ನೋಡ್ಬೋದು. ಜಯತಿ ಶ್ರೀ ಪರಿಷ್ಟಾಂಗ ಅನ್ನುವಂತಹ ವಿಷ್ಣುವಿನ ಶ್ಲೋಕದಿಂದ ಇದು ಆರಂಭವಾಗುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಯಾವುದೆಲ್ಲ ಲೈನ್ಗಳಿದೆ ಅಂತ ಹೇಳಿ. ಸೊ ಒಂದು ಬಾರಿ ನೀವು ಓದ್ಕೊಳ್ಬೋದು. ಸೊ ಇಲ್ಲಿ ತ್ಯಾಗ ಅನ್ನುವಂತಹ ಒಂದು ವಿಚಾರವನ್ನು ನಾವು ನೋಡ್ಬೋದಾಗಿರುತ್ತೆ. ನಂತರದಲ್ಲಿ ಕಲಹದೋಳ್ ಅಂತ ಹೇಳಿದ್ರೆ ಯುದ್ಧ ಅಂತ ಹೇಳಿ ನಾವು ನೋಡ್ಬೋದು. ನಂತರ ಇಲ್ಲಿ ನೋಡಿ ವಿಜಯ ಅರಸನ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ವಿಜಯ ಅರಸನ್ ಅಂತ ಹೇಳಿದ್ರೆ ಯೋಧನ ಹೆಸರಾಗಿರುತ್ತೆ. ಸೊ ಇಲ್ಲಿದೆ ನೋಡಿ ಪಲ್ಮಿಡಿಯಂ ಅನ್ನುವಂತಹ ಊರು ಮತ್ತು ಮೂವಳ್ಳಿಯಂ ಅನ್ನುವಂತಹ ಒಂದು ಗ್ರಾಮಗಳನ್ನು ತೆರಿಗೆ ಮುಕ್ತವಾಗಿ ಅವರ ಕುಟುಂಬಕ್ಕೆ ದಾನವಾಗಿ ಕೊಟ್ಟಿದ್ದಾರೆ ಅನ್ನುವಂತಹ ದಾಖಲೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಂತರ ಪಲ್ಮಿಡಿಯಂ, ಮೂವಳ್ಳಿಯಂ, ವಿಜಯ ಅರಸಂಗೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದು. ಸೊ ಇಲ್ಲಿ ಒಂದಿಷ್ಟು ಸಾಮಾನ್ಯ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ವಸ್ತು ಅಂತ ಬಂದಾಗ ಕಲ್ಲಿನ ಮೇಲೆ ಕೆತ್ತನೆಯನ್ನು ಮಾಡಿದ್ದಾರೆ. ಶಾಸನದ ಪ್ರಕಾರ ಬಂದು ದತ್ತಿ ಶಾಸನವಾಗಿದೆ. ಸ್ಕ್ರಿಪ್ಟ್ ಅಂತ ಬಂದಾಗ ಕನ್ನಡ. ಭಾಷೆ ಅಂತ ಬಂದಾಗ ಪೂರ್ವದ ಹಳೆಯ ಕನ್ನಡವನ್ನು ಬಳಕೆ ಮಾಡಿದ್ದಾರೆ. ನಂತರ ಸ್ಥಳ ಅಂತ ಬಂದಾಗ ಅಲ್ಮಿಡಿ ಅಂತ ಹೇಳಿ ಬರುತ್ತೆ. ಪತ್ತೆಯಾದ ದಿನಾಂಕ ಅಂತ ಬಂದಾಗ 1936ರಲ್ಲಿ ಇದನ್ನು ಪತ್ತೆಯನ್ನು ಮಾಡಲಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ಶಾಸನ ಯಾವಾಗ ಕೆತ್ತಲ್ಪಟ್ಟಿದೆ ಅಂತ ಹೇಳಿ ನಾವು ನೋಡೋದಾದರೆ 425ರಿಂದ 450 ಒಳಗಡೆ ಈ ಒಂದು ಶಾಸನ ಕೆತ್ತಲ್ಪಟ್ಟಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ರಾಜನ ಉಲ್ಲೇಖ ಅಂತ ಬಂದಾಗ ಕಾಕಸ್ತವರ್ಮನ ಬಗ್ಗೆ ಇಲ್ಲಿ ನಾವು ಉಲ್ಲೇಖವಾಗಿರುವಂಥದ್ದನ್ನು ನಾವು ನೋಡ್ಬೋದು. ನಂತರ ಈ ಒಂದು ಶಾಸನವನ್ನು ಯಾರು ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಬಂದಾಗ ಕವಿ ಕುಬ್ಜ ಇದನ್ನು ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಉಲ್ಲೇಖ ಮಾಡಲಾಗಿರುವಂತಹ ನಗರಗಳು, ಸ್ಥಳಗಳು ಅಂತ ಬಂದಾಗ
ನಾರಿ ಧವಿಲೆ ಅನ್ನುವಂಥ ಪ್ರಾಂತ್ಯವನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಮತ್ತು ಜನರ ಹೆಸರು ಅಂತ ಬಂದಾಗ ಮೃಗೇಶ ಮತ್ತು ನಾಗ ಅನ್ನುವಂತಹ ಹೆಸರುಗಳನ್ನು ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಸೊ ಉದಾಹರಣೆಗೆ ಇಲ್ಲಿ ನೋಡ್ಬೋದು ನೀವು, ಮೃಗೇಶ ಇದೆ, ನಾಗೇಂದ್ರ ಅಂತ ಇದೆ, ಪಲ್ಲವ ಅಂತ ಇದೆ. ಸೊ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನಂತರ ಇಲ್ಲಿ ಮತ್ತೆ ನಾನು ಅದೇ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ನೀವು ಓದ್ಕೊಳ್ಬೋದು. ಸೊ ಶಾಸನ ಅನ್ನುವಂಥದ್ದು ವಿಷ್ಣುವಿನ ಒಂದು ಶ್ರುತಿಯಿಂದ ಆರಂಭವಾಗುತ್ತೆ. ವಂಶದ ಉಲ್ಲೇಖ ಅಂತ ಬಂದಾಗ ಕದಂಬ ವಂಶದ ತ್ಯಾಗ ಮತ್ತು ಶೌರ್ಯವನ್ನು ಇಲ್ಲಿ ಹೊಗಳಿದ್ದಾರೆ ಅಂತ ಹೇಳಿ ನೋಡ್ಬೋದು. ಸೊ ಇಲ್ಲಿ ಕಾಲಭ್ರರ ಶತ್ರು ಅಂದರೆ ಕಾಲ ಬೋರಾರಿನ ಪತಿ ಅಂತ ಹೇಳಿ ಕದಂಬ ವಂಶವನ್ನು ಹೊಗಳಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ವೀರನ ಸಾಹಸ ಅಂತ ಬಂದಾಗ ವಿಜಯ ಅರಸ ಎಂಬ ಯೋಧನು ಶತ್ರುಗಳಾದ ಬಾಣರು ಮತ್ತು ಪಲ್ಲವರನ್ನು ಸೋಲಿಸಿ ಶತ್ರು ಮುದ್ರೆಯನ್ನು ನಾಶಪಡಿಸಿದನು ಅನ್ನುವಂತಹ ಮಾಹಿತಿಯನ್ನು ಕೂಡ ನೋಡ್ಬೋದು. ಆತನಿಗೆ ಪಲ್ಮಿಡಿ ಅಂದರೆ ಪ್ರಸ್ತುತ ಅಲ್ಮಿಡಿ ಅನ್ನುವಂತಹ ಗ್ರಾಮವನ್ನು ಮತ್ತು ಮೂವಳ್ಳಿ ಅನ್ನುವಂತಹ ಹಳ್ಳಿಗಳನ್ನು ದಾನವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ಬೋದು. ಈ ಮೃಗೇಶ ಮತ್ತು ನಾಗೇಂದ್ರ ಅಂತ ಹೆಸರು ಮೆನ್ಷನ್ ಆಗಿದೆಯಲ್ಲ, ಇವರು ಆಗಿನ ಕಾಲದ ಅಧಿಕಾರಿಗಳು. ಅಂದರೆ ಈ ಸಾಹಸವನ್ನು ಮೆಚ್ಚಿ ಈ ಒಂದು ಹಳ್ಳಿಗಳನ್ನು ದಾನವಾಗಿ ಕೊಟ್ಟಿರುವಂತಹ ಕದಂಬ ಸಾಮ್ರಾಜ್ಯದ ಅಧಿಕಾರಿಗಳು ಯಾರು ಅಂದರೆ ಮೃಗೇಶ ಮತ್ತು ನಾಗೇಂದ್ರ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಹಾಗಾಗಿ ಪರೀಕ್ಷೆಯಲ್ಲಿ ಒಂದಿಷ್ಟು ಪದಗಳನ್ನು ಕೂಡ ಕೇಳ್ಬೋದು. ಹಾಗಾಗಿ ನಾನು ಇಲ್ಲಿ ಕೊಟ್ಟಿದ್ದೇನೆ. ಸೊ ದತ್ತಿ ಅಂತ ಬಂದಾಗ ಉಡುಗೊರೆ, ದಾನ ಅಂತ ಹೇಳಿ ನೋಡ್ಬೋದು. ಬಾಳ್ಡೆಚ್ಚು ಅಂತ ಹೇಳಿದ್ರೆ ವೀರ ಮರಣ ಹೊಂದಿದ ಯೋಧನ ಕುಟುಂಬಕ್ಕೆ ನೀಡುವಂತಹ ಭೂಮಿಯನ್ನು ನಾವು ಬಾಳ್ಡೆಚ್ಚು ಅಥವಾ ದತ್ತಿ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಅಳಕದಂಬ ಅಂತ ಹೇಳಿದ್ರೆ ಶಕ್ತಿಶಾಲಿ ಕದಂಬ ಅಂತ ಹೇಳಿ ನಾವು ಕನ್ನಡದ ಅರ್ಥವನ್ನು ನೋಡ್ಬೋದು. ನಂತರ ಕಲಹದೋಳ್ ಅಂತ ಹೇಳಿದ್ರೆ ಯುದ್ಧದಲ್ಲಿ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಈ ಶಾಸನವನ್ನು ಯಾರು ಪತ್ತೆ ಹಚ್ಚಿದ್ರು ಅಂತ ಹೇಳಿ. ಸೊ ಡಾಕ್ಟರ್ M.H. ಕೃಷ್ಣರವರು ಈ ಒಂದು ಶಾಸನವನ್ನು 1936ರಲ್ಲಿ ಪತ್ತೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅಲ್ಲಿವರೆಗೂ ಕೂಡ ಬಾದಾಮಿಯ ಚಾಲುಕ್ಯರ ಶಾಸನಗಳೇನಿರುತ್ತೆ ಅದೇ ಹಳೆಯದು ಅಂತ ಹೇಳಿ ನಾವೆಲ್ಲರೂ ಕೂಡ ನಂಬ್ಕೊಂಡಿರ್ತೀವಿ. ಆದರೆ ಯಾವಾಗ 1936ರಲ್ಲಿ ಅಲ್ಮಿಡಿ ಶಾಸನವನ್ನು ಡಾಕ್ಟರ್ M.H. ಕೃಷ್ಣರವರು ಪತ್ತೆಯನ್ನು ಹಚ್ತಾರೆ, ಅದಾದ ನಂತರ ಗೊತ್ತಾಗುತ್ತೆ ನಮ್ಮ ಕನ್ನಡದ ಮೊದಲ ಶಾಸನ ಅನ್ನುವಂಥದ್ದು ಕ್ರಿಸ್ತಶಕ 450ಕ್ಕೆ ಸಂಬಂಧಪಟ್ಟಂತಹ ಒಂದು ಶಾಸನವಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಅದಾದ ನಂತರ ಅಲ್ಮಿಡಿ ಶಾಸನಕ್ಕೆ ಅಧಿಕೃತವಾಗಿ ಇದು ಕನ್ನಡದ ಮೊದಲ ಶಾಸನ ಅನ್ನುವಂಥ ಪಟ್ಟವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ ಶಂಖ ಮತ್ತು ಚಕ್ರ ಲಾಂಛನದ ಮಹತ್ವದ ಕುರಿತು ನಾವು ನೋಡ್ತಾ ಹೋಗೋಣ. ಸೊ ನಾನು ಆಗಲೇ ಹೇಳಿದೆ, ನೀವು ಸ್ವಲ್ಪ ಶಾಸನವನ್ನು ಹೇಗೆ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನೀವು ಗಮನಿಸಬೇಕಾಗತ್ತೆ ಅಂತ ಹೇಳಿ. ಸೊ ಈ ರೀತಿ ಆಯತಾಕಾರದ ಕಲ್ಲನ್ನು ನೀವು ನೋಡ್ಬೋದು. ಸೊ ಇದರ ಮೇಲೆ ಶಂಖದ ರೀತಿಯಲ್ಲಿ, ಚಕ್ರದ ರೀತಿಯಲ್ಲಿ ಲಾಂಛನವನ್ನು ಕೂಡ ನಾವು ನೋಡ್ಬೋದು. ಆ ರೀತಿ ಕೆತ್ತನೆಯನ್ನು ಮಾಡಿದ್ದಾರೆ. ಯಾಕೆ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡೋದಾದರೆ, ಕದಂಬರು ಮೂಲತಃ ವೈದಿಕ ಧರ್ಮವನ್ನು ಪರಿಪಾಲನೆಯನ್ನು ಮಾಡ್ತಿರ್ತಾರೆ ಆರಂಭದಲ್ಲಿ. ನಂತರ ಅವರು ಭಗವಾನ್ ವಿಷ್ಣುವನ್ನು ಆರಾಧನೆಯನ್ನು ಮಾಡ್ತಿರ್ತಾರೆ. ಹಾಗಾಗಿ ಭಗವಾನ್ ವಿಷ್ಣು ಅಂತ ಬಂದಾಗ ಶಂಖ ಅನ್ನುವಂಥದ್ದು, ಚಕ್ರ ಅನ್ನುವಂಥದ್ದು ವಿಷ್ಣುವಿನ ಲಾಂಛನಗಳು ಆಗಿರುತ್ತೆ. ಹಾಗಾಗಿ ವಿಷ್ಣು ದೇವರಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಒಂದು ಉದ್ದೇಶಕ್ಕಾಗಿ ಆ ಚಕ್ರ ಮತ್ತು ಒಂದು ಶಂಖದ ರೀತಿಯಲ್ಲಿ ಈ ಒಂದು ಅಲ್ಮಿಡಿ ಶಾಸನವನ್ನು ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ ಭಗವಾನ್ ವಿಷ್ಣುವಿಗೆ ಒಂದು ಸಂಸ್ಕೃತದಲ್ಲಿ ಸ್ತುತಿಯನ್ನು ಅಥವಾ ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋದ್ರ ಮೂಲಕ ಈ ಒಂದು ಶಾಸನ ಆರಂಭವಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಅಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದ ಮಾಹಿತಿಗಳು ಆಗಿರುತ್ತೆ. ಓಕೆ, ಸೊ ನಂತರ ನಾವಿವಾಗ ಗುಡ್ನಾಪುರ ಶಾಸನದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಗುಡ್ನಾಪುರ ಶಾಸನ ಅಂತ ಬಂದಾಗ ಮಯೂರ ಶರ್ಮನಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಗುಡ್ನಾಪುರ ಶಾಸನದ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದೆ. ಈ ಒಂದು ಶಾಸನದಲ್ಲಿ ವೀರ ಶರ್ಮ ಮಯೂರ ಶರ್ಮನ ತಾತ ಅಂತ ಹೇಳಿ ಉಲ್ಲೇಖವನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ಗುಡ್ನಾಪುರ ಶಾಸನವು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಬನವಾಸಿ ಸಮೀಪದ ಗುಡ್ನಾಪುರ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಸಿಕ್ಕಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಈ ಒಂದು ಶಾಸನ ಯಾವ ಕಾಲದಲ್ಲಿ ಕೆತ್ತನೆಯಾಗಿದೆ ಅಂತ ಹೇಳಿ ನೋಡೋದಾದ್ರೆ 6ನೇ ಶತಮಾನದ ಆರಂಭದಲ್ಲಿ, ಅಂದರೆ ಕ್ರಿಸ್ತಶಕ 500ರಿಂದ 520ರ ಒಳಗಾಗಿ ಇದು ಕೆತ್ತಲ್ಪಟ್ಟಿದೆ ಅಂತ ಹೇಳಿ ನೋಡ್ಬೋದು. ಸೊ ರಾಜ ಅಂತ ಬಂದಾಗ ಕದಂಬರ ಪ್ರಬಲ ದೊರೆಯಾದಂತಹ ರವಿವರ್ಮನ ಕಾಲಕ್ಕೆ ಈ ಒಂದು ಶಾಸನ ಸೇರಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ.
ಸೊ ಲಿಪಿ ಮತ್ತು ಭಾಷೆ ಅಂತ ಬಂದಾಗ ಇದು ಸಂಸ್ಕೃತ ಭಾಷೆಯಲ್ಲಿದ್ದು ಕದಂಬರ ವಿಶಿಷ್ಟ ಪೆಟ್ಟಿಗೆ ತಲೆಯ ಅಂದರೆ ಬಾಕ್ಸ್ ಎಡೆಡ್ ಲಿಪಿಯಲ್ಲಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ನಂತರ ಸೊ ಗುಡ್ನಾಪುರ ಕೆರೆ ಅಂತ ಹೇಳಿ, ಈ ಒಂದು ಗುಡ್ನಾಪುರ ಶಾಸನ ಸಿಕ್ಕಂತಹ ಒಂದು ಪ್ರದೇಶದ ಸಮೀಪದಲ್ಲಿ ನಾವು ಒಂದು ಕೆರೆಯನ್ನು ಕೂಡ ನೋಡ್ಬೋದಾಗಿರುತ್ತೆ. ಈ ಒಂದು ಕೆರೆಯನ್ನು ರವಿವರ್ಮನು ನಿರ್ಮಿಸಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದು. ಸೊ ನಾವು ಚಿತ್ರದುರ್ಗದಲ್ಲಿ ಚಂದ್ರಾವಳಿ ಶಾಸನವನ್ನು ನೋಡಿದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ನಾವು ಚಂದ್ರಾವಳಿ ಅನ್ನುವಂಥ ಕೆರೆಯನ್ನು ಕೂಡ ಗಮನಿಸಿದ್ವಿ. ಈ ಒಂದು ಕೆರೆಯನ್ನು ಮಯೂರ ಶರ್ಮ ನಿರ್ಮಿಸಿದ್ದಾನೆ ಅನ್ನುವಂಥ ವಿಚಾರವನ್ನು ಕೂಡ ನೋಡಿದ್ವಿ. ಹಾಗಾಗಿ ಈ ಒಂದು 2 ವಿಷಯಗಳಿಂದ ನಮಗೆ ಅರ್ಥ ಆಗ್ತಾ ಇದೆ, ಕದಂಬ ಸಾಮ್ರಾಜ್ಯದವರು ಏನಿದ್ದಾರೆ ಇವರು ನೀರಾವರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಅನ್ನುವಂತಹ ಮಾಹಿತಿಯನ್ನು. ನಂತರ ಈ ಒಂದು ಗುಡ್ನಾಪುರ ಶಾಸನ ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಶಾಸನದಲ್ಲಿ ಮಯೂರ ಶರ್ಮನ ತಂದೆ ಬಂಧುಸೇನ ಮತ್ತು ತಾತ ವೀರಶರ್ಮ ಅನ್ನುವಂತಹ 2 ಹೊಸ ಹೆಸರುಗಳನ್ನು ಪರಿಚಯ ಮಾಡಿಕೊಡುತ್ತೆ. ಹಾಗಾಗಿ ಗುಡ್ನಾಪುರ ಶಾಸನ ಅನ್ನುವಂಥದ್ದು ಕದಂಬರ ವಂಶಾವಳಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮಗೆ ಭಾಳಷ್ಟು ಸಹಾಯವಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಾದ ನಂತರ ರಾಜ ರವಿವರ್ಮನು ಗುಡ್ನಾಪುರದಲ್ಲಿ ಮನ್ಮಥನ ದೇವಾಲಯವನ್ನು ನಿರ್ಮಿಸಿ ಮನ್ಮಥನ ಜಾತ್ರೆಯನ್ನು ಕೂಡ ಮಾಡ್ತಾ ಇದ್ರು ಅನ್ನುವಂಥ ಉಲ್ಲೇಖಗಳನ್ನು ಕೂಡ ನಾವು ಶಾಸನದಲ್ಲಿ ನೋಡ್ಬೋದಾಗಿರುತ್ತೆ. ನಂತರ ಅರಮನೆಯ ವಿನ್ಯಾಸವನ್ನು ಕುರಿತು ಕೂಡ ಈ ಒಂದು ಶಾಸನ ಹೇಳ್ತಾ ಹೋಗುತ್ತೆ. ಕದಂಬರ ಅರಮನೆಯ ಒಳಾಂಗಣದ ವಿನ್ಯಾಸದ ವಿವರಗಳನ್ನು ಕೂಡ ನೋಡ್ಬೋದು. ಅರಮನೆಯಲ್ಲಿ ಅಂತಃಪುರ ಅಂದರೆ ರಾಣಿಯರ ನಿವಾಸವನ್ನು ನೋಡ್ಬೋದು, ನೃತ್ಯ ಶಾಲೆಯನ್ನು ಮತ್ತು ವಿಶಾಲವಾದ ಉದ್ಯಾನವನಗಳನ್ನು ಕೂಡ ನಾವು ನೋಡ್ಬೋದು ಅನ್ನುವಂಥ ಉಲ್ಲೇಖಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ನಂತರ ಈ ಒಂದು ಶಾಸನವನ್ನು ಮೊದಲು ಪತ್ತೆ ಹಚ್ಚಿದ್ದು ಮತ್ತು ಪ್ರಕಟಣೆಯನ್ನು ಮಾಡಿದ್ದು ಪ್ರಸಿದ್ಧ ಇತಿಹಾಸಕಾರರಾದಂತಹ BR ಗೋಪಾಲ್ ರವರು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ. ಓಕೆ, ಸೊ ಇದಾದ ನಂತರ ಬನವಾಸಿ ಶಾಸನ ಅಂತ ಹೇಳಿ ಬರುತ್ತೆ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿರುವಂತಹ ಪ್ರಸಿದ್ಧ ಮಧುಕೇಶ್ವರ ದೇವಾಲಯದ ಆವರಣದಲ್ಲಿ ಈ ಒಂದು ಬನವಾಸಿ ಶಾಸನವನ್ನು ನಾವು ನೋಡ್ಬೋದಾಗಿರುತ್ತೆ. ಕಾಲ ಅಂತ ಬಂದಾಗ ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಈ ಒಂದು ಶಾಸನವನ್ನು ಕೆತ್ತಿಸಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ರಾಜ ಅಂತ ಬಂದಾಗ ಕದಂಬರ ದೊರೆಯಾದಂತಹ ಮೃಗೇಶವರ್ಮನ ಕಾಲಕ್ಕೆ ಈ ಒಂದು ಶಾಸನವು ಸೇರಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಬನವಾಸಿ ಶಾಸನ ಅಂತ ಬಂದಾಗ ಭಾಷೆ ಮತ್ತು ಲಿಪಿ ಅಂತ ಬಂದಾಗ ಸಂಸ್ಕೃತ ಭಾಷೆಯಲ್ಲಿದೆ ಮತ್ತು ಕದಂಬರ ವಿಶಿಷ್ಟ ಪೆಟ್ಟಿಗೆಯ ತಲೆಯ ಲಿಪಿಯಲ್ಲಿದೆ ಅಂತ ಹೇಳಿ ನಾವು ನೋಡ್ಬೋದು, ಅಂದರೆ ಬಾಕ್ಸ್ ಎಡೆಡ್ ಲಿಪಿಯಲ್ಲಿದೆ. ಸೊ ಇದು ಬನವಾಸಿಯಲ್ಲಿರುವಂತಹ ಮಧುಕೇಶ್ವರ ದೇವಾಲಯ ಆಗಿರುತ್ತೆ. ಅಂದರೆ ಕದಂಬ ಸಾಮ್ರಾಜ್ಯದ ಒಂದು ಕುಲದೈವ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಸೊ ನೀವು ಇಲ್ಲಿ ಫೋಟೋದಲ್ಲಿ ನೋಡ್ತಿರುವಂಥದ್ದು ಮಧುಕೇಶ್ವರ ದೇವಾಲಯದ ಆವರಣವಾಗಿರುತ್ತೆ. ಈ ಆವರಣದಲ್ಲಿ ನಾವು ಈ ಒಂದು ಬನವಾಸಿ ಶಾಸನವನ್ನು ನಾವು ನೋಡ್ಬೋದು. ಸೊ ಈ ಒಂದು ಬನವಾಸಿ ಅನ್ನುವಂಥ ಪ್ರದೇಶದಲ್ಲಿ ಸಿಕ್ಕಿರುವಂತಹ ನಾಣ್ಯಗಳನ್ನು ಕೂಡ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ನಂತರ ತಾಳಗುಂದ ಸ್ತಂಭ ಶಾಸನ ಕ್ರಿಸ್ತಶಕ 450ರ ಸಮೀಪದಲ್ಲಿ ಈ ಒಂದು ಶಾಸನವನ್ನು ಕೆತ್ತನೆಯನ್ನು ಮಾಡಲಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸ್ಥಳ ಅಂತ ಹೇಳಿ ಬಂದಾಗ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ, ಸೊ ಈ ಪ್ರದೇಶದಲ್ಲಿ ಈ ಒಂದು ಶಾಸನ ಕಂಡುಬಂದಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ತಾಳಗುಂದವನ್ನು ಪ್ರಾಚೀನ ಹೆಸರು ಅಂತ ಬಂದಾಗ ಸ್ಥಾನಗುಂದೂರು ಅಂತ ಹೇಳಿ ಕರೆಯಲಾಗ್ತಿತ್ತು. ಸೊ ಈ ಒಂದು ಶಾಸನವು ಕಾಕುಸ್ಥವರ್ಮನ ಮಗ ಶಾಂತಿವರ್ಮನ ಕಾಲದಲ್ಲಿ ಕೆತ್ತನೆಗೊಂಡಿದೆ ಅಂತ ಹೇಳಿ ನೋಡ್ಬೋದು. ಸೊ ಇಲ್ಲಿ ಕವಿ ಅಥವಾ ಇದನ್ನು ಕೆತ್ತನೆ ಮಾಡಿದವ್ರು ಯಾರು ಅಂತ ಹೇಳಿದ್ರೆ ಕುಬ್ಜ ಕವಿ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಶಾಸನದ ವಿಶೇಷ ಏನು ಅಂತ ಹೇಳಿದ್ರೆ 34 ಸಾಲುಗಳ ಸಂಸ್ಕೃತ ಶಾಸನವಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಮಯೂರ ಶರ್ಮನು ಪಲ್ಲವರಿಂದ ಅವಮಾನಿತನಾಗಿ ಕದಂಬ ವಂಶವನ್ನು ಸ್ಥಾಪನೆಯನ್ನು ಮಾಡಿದಂತಹ ಒಂದು ಕಥೆಯನ್ನು ಕಾವ್ಯಾತ್ಮಕವಾಗಿ ವಿವರಿಸಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದು ಶಾಸನ ಆಗಿರುತ್ತೆ, ತಾಳಗುಂದ ಸ್ತಂಭ ಶಾಸನ. ಈ ಒಂದು ಶಾಸನ ಪ್ರಾಣೇಶ್ವರ ದೇವಸ್ಥಾನದ ಎದುರುಗಡೆ ಇದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನೀವು ನೋಡ್ತಾ ಇದ್ದೀರಾ ನೋಡಿ, ಪ್ರಾಣೇಶ್ವರ ದೇವಾಲಯ. ಸೊ ಈ ಒಂದು ದೇವಸ್ಥಾನದ ಮುಂದೆಗಡೆ ನಮಗೆ ಸಿಂಹ ಕಟಂಜನ ಶಾಸನ ಅಂತೇಳಿ ಮತ್ತೊಂದು ಶಾಸನ ಸಿಗುತ್ತೆ. ಹಾಗಾಗಿ ನಮ್ಗೆ ಇಂಪಾರ್ಟೆಂಟು. ಸೊ ಇಲ್ಲಿ ತಾಳಗುಂದ ಸ್ತಂಭ ಶಾಸನ ಆಗಿರುತ್ತೆ. ಓಕೆ, ಸೊ ಇದಾದ ನಂತರ ಸೊ ನೀವು ತಾಳಗುಂದ ಸ್ತಂಭ ಶಾಸನದ ಬಗ್ಗೆ ಅಥವಾ ತಾಳಗುಂದ ಈ ಒಂದು ಪ್ರದೇಶದ ಬಗ್ಗೆ ನೀವಿಲ್ಲಿ ಮಾಹಿತಿಯನ್ನು ಕೂಡ ನೀವು ನೋಡ್ಬೋದಾಗಿರುತ್ತೆ. ಓಕೆ.
ಸೊ ಇಲ್ಲಿ ಮಯೂರ ಶರ್ಮನ ಬಂಡಾಯದ ಕುರಿತು ಈಗ ಆಲ್ರೆಡಿ ನಾವು ವಿಚಾರವನ್ನು ನೋಡಿದ್ದೇವೆ. ನಂತರ ವಂಶಾವಳಿಯ ಕುರಿತು ಕೂಡ ಮಾಹಿತಿಯನ್ನು ನೋಡಿದ್ದೇವೆ. ಸೊ ಧಾರ್ಮಿಕ ಮಹತ್ವ ಅಂತ ಬಂದಾಗ ತಾಳಗುಂದದಲ್ಲಿರುವಂತಹ ಪ್ರಾಣೇಶ್ವರ ದೇವಾಲಯಕ್ಕೆ ಕದಂಬ ರಾಜರು ನೀಡಿದಂತಹ ದತ್ತಿಗಳ ಬಗ್ಗೆ ಕೂಡ ಈ ಒಂದು ಶಾಸನದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅಂತ ಹೇಳಿ ನೋಡ್ಬೋದು. ಈ ಒಂದು ದೇವಾಲಯವು ಕರ್ನಾಟಕದ ಅತ್ಯಂತ ಹಳೆಯ ಶಿವಲಿಂಗಗಳಲ್ಲಿ ಒಂದೆಂದು ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಪ್ರಾಣೇಶ್ವರ ದೇವಾಲಯ ಏನಿದೆ ಇದು ಕೂಡ ನಮ್ಮ ಕರ್ನಾಟಕದ ಹಳೆಯ ದೇವಸ್ಥಾನಗಳಲ್ಲಿ ಒಂದು ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಸೊ ನಂತರ ನೀರಾವರಿ ಅಂತ ಬಂದಾಗ ಮಯೂರ ಶರ್ಮನು ತಾಳಗುಂದದಲ್ಲಿ ಒಂದು ದೊಡ್ಡ ಕೆರೆಯನ್ನು ನಿರ್ಮಿಸಿದ್ದಾರೆ ಅನ್ನುವಂತಹ ಉಲ್ಲೇಖವನ್ನು ಕೂಡ ನಾವು ಶಾಸನದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರುವಂಥದ್ದು 1931ರಲ್ಲಿ ಜಾರ್ಜ್ ಎಂ ಮೋರಿಸ್ ರವರು ಈ ಒಂದು ತಾಳಗುಂದ ಶಾಸನವನ್ನು ಪತ್ತೆ ಹಚ್ತಾರೆ. ಸೊ ಅದರ ಒಂದು ಫೋಟೋವನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಓಕೆ, ಸೊ ಇದಾದ ನಂತರ ಮೃಗೇಶವರ್ಮನ ಕಾಲದಲ್ಲಿ ಏನು ರಾಜಧಾನಿಯಾಗಿತ್ತಲ್ಲ ಹಲಸಿ, ಸೊ ಇದರಲ್ಲಿ ಕೆಲವೊಂದಿಷ್ಟು ತಾಮ್ರ ಶಾಸನಗಳನ್ನು ಕೂಡ ನಾವು ನೋಡ್ಬೋದು, ಕಾಪರ್ ಪ್ಲೇಟ್ಸನ್ನು. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಲಸಿ ಪ್ರಾಚೀನ ಹೆಸರು ಬಂದು ಪಲಾಶಿಕ ಅಂತ ಹೇಳಿ ಕರೆಯಲಾಗ್ತಾ ಇರುತ್ತೆ. ಇದು ಕದಂಬರ 2ನೇ ರಾಜಧಾನಿ ಆಗಿರುತ್ತೆ. ಇಲ್ಲಿ ದೊರಕಿರುವಂತಹ ತಾಮ್ರ ಶಾಸನಗಳು ಕದಂಬರ ಆಡಳಿತದ ಸುವರ್ಣ ಕಾಲದ ಮೇಲೆ ಬೆಳಕನ್ನು ಚೆಲ್ಲುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ರಾಜರು ಅಂತ ಬಂದಾಗ ಮುಖ್ಯವಾಗಿ ಮೃಗೇಶವರ್ಮ, ರವಿವರ್ಮ ಮತ್ತು ಹರಿವರ್ಮ ಈ ಒಂದು ಕಾಲಕ್ಕೆ ಸೇರಿದಂತಹ ನಾವು ತಾಮ್ರ ಶಾಸನಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ಹಲಸಿಯಲ್ಲಿ ಕಂಡುಬರುವಂತಹ ದೇವಾಲಯ ಆಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ತಾಮ್ರಪಟ ಶಾಸನಗಳಾಗಿರುತ್ತೆ. ಅಂದರೆ ತಾಮ್ರದ ಅಂದರೆ ಕಾಪರ್ ಪ್ಲೇಟ್ಸ್ ಏನಿರುತ್ತೆ, ಸೊ ಅದ್ರ ಮೇಲೆ ವಿಷಯಗಳನ್ನು ದಾಖಲೆಯನ್ನು ಮಾಡಿರ್ತಾರೆ. ಇದನ್ನು ನಾವು ತಾಮ್ರ ಶಾಸನಗಳು ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇದಾದ ನಂತರ ದೇವಗೆರೆ ತಾಮ್ರ ಶಾಸನಗಳು ಅಂತ ಹೇಳಿ ಬರುತ್ತೆ. ಇದು ಹಾವೇರಿ ಜಿಲ್ಲೆಯ ಕರಜಗಿ ಅನ್ನುವಂಥ ತಾಲೂಕಿನ ದೇವಗೆರೆ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಈ ಒಂದು ತಾಮ್ರ ಶಾಸನಗಳು ಕಂಡುಬಂದಿರುತ್ತೆ. ಸೊ ಈ ಒಂದು ಶಾಸನಗಳು ಮುಖ್ಯವಾಗಿ ಮೃಗೇಶವರ್ಮನ ಆಳ್ವಿಕೆಗೆ ಸಂಬಂಧಪಟ್ಟಂತಹ ಶಾಸನಗಳು ಆಗಿರುತ್ತೆ. ಈ ಶಾಸನಗಳು ಕದಂಬರ ವಂಶಾವಳಿಯನ್ನು ಪುನರ್ರಚನೆಯನ್ನು ಮಾಡ್ತವೆ. ಮುಖ್ಯವಾಗಿ ಕದಂಬರು ವಿವಿಧ ಬ್ರಾಹ್ಮಣ ಪಂಗಡಗಳಿಗೆ ಮತ್ತು ದೇವಾಲಯಗಳಿಗೆ ನೀಡಿದಂತಹ ಭೂದಾನದ ವಿವರಗಳನ್ನು ಕೂಡ ಕೊಡ್ತಾ ಹೋಗುತ್ತೆ ಅಂತ ಹೇಳಿ ನೋಡ್ಬೋದು. ಇವುಗಳಲ್ಲಿ ಕದಂಬರ ರಾಜಮುದ್ರೆಯಾದಂತಹ ಸಿಂಹದ ಲಾಂಛನವನ್ನು ಕೂಡ ನಾವು ದೇವಗೆರೆ ತಾಮ್ರ ಶಾಸನದಲ್ಲಿ ನೋಡ್ಬೋದಾಗಿರುತ್ತೆ. ಇವು ಅಂದಿನ ಕಾಲದ ಕಂದಾಯ ವ್ಯವಸ್ಥೆ ಎಷ್ಟು ಶಿಸ್ತುಬದ್ಧವಾಗಿತ್ತು ಅನ್ನುವಂಥ ಮಾಹಿತಿಯನ್ನು ನಾವು ಈ ಒಂದು ತಾಮ್ರ ಶಾಸನದಲ್ಲಿ ತಿಳ್ಕೊಳ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಶಾಸನಗಳು ಆಗಿರುತ್ತೆ. ಸೊ ನಂತರ ಪ್ರಮುಖ ದೇವಾಲಯಗಳು ಮತ್ತು ನಗರಗಳು ಅಂತ ಬಂದಾಗ ಬನವಾಸಿಯಲ್ಲಿ ನಾವು ಮಧುಕೇಶ್ವರ ದೇವಾಲಯವನ್ನು ನೋಡ್ತೀವಿ. ಬನವಾಸಿ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾದ ಒಂದು ನಗರವಾಗಿರುತ್ತೆ ಅಥವಾ ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಬನವಾಸಿಯಲ್ಲಿ ನಾವು ಪ್ರತಿ ವರ್ಷ ಕದಂಬ ಉತ್ಸವವನ್ನು ನಡೆಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ ನೋಡ್ತಿರುವಂಥದ್ದು ಮಧುಕೇಶ್ವರ ದೇವಾಲಯ ಆಗಿರುತ್ತೆ. ಓಕೆ, ನಂತರ ತಾಳಗುಂದ ಅಥವಾ ಕಲ್ಯಾಣಿ ಅಂತ ಬಂದಾಗ ಪ್ರಾಣೇಶ್ವರ ದೇವಸ್ಥಾನವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾವು ಒಂದು ವಿಶಾಲವಾದಂತಹ ಕಲ್ಯಾಣಿಯನ್ನು ಕೂಡ ನಾವು ನೋಡ್ಬೋದು. ಇನ್ನು ತಾಳಗುಂದ ಅನ್ನುವಂಥದ್ದು ಕೂಡ ಬಹಳಷ್ಟು ಪ್ರಮುಖವಾದಂತಹ ನಗರವಾಗಿರುತ್ತೆ. ಜೊತೆಗೆ ಇದು ಅಗ್ರಹಾರ ಅಂದರೆ ಒಂದು ವಿದ್ಯಾ ಕೇಂದ್ರವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ ಹಲಸಿಯಲ್ಲಿ ನಾವು ಜೈನ ಬಸದಿಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಇದು ಕೂಡ ಕದಂಬರ ವಾಸ್ತುಶಿಲ್ಪದ ಬಗ್ಗೆ ವಿಚಾರಗಳನ್ನು ತಿಳಿಸುತ್ತೆ ಅಂತ ಹೇಳಿ ನೋಡ್ಬೋದು. ಸೊ ಹಲಸಿಯನ್ನು ನಾವು ಪ್ರಾಚೀನ ಕಾಲದಲ್ಲಿ ಪಲಾಶಿಕ ಅನ್ನುವಂಥ ಹೆಸರಿನಿಂದ ಕರೆಯಲಾಗ್ತಿತ್ತು. ಸೊ ಇದಿಷ್ಟು ಕೂಡ ಕದಂಬ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಪ್ರಮುಖವಾದ ಮಾಹಿತಿಗಳು ಆಗಿರುತ್ತೆ. ಸೊ ಇಲ್ಲಿವರೆಗೂ ನಾವು ನಮ್ಮ ಕನ್ನಡದ ಹೆಮ್ಮೆಯ ಕದಂಬ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಅಧ್ಯಯನವನ್ನು ಮಾಡಿರ್ತೀವಿ. ಸೊ ಇಲ್ಲಿವರೆಗೂ ನನ್ನ ತರಗತಿಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.